ಅವರ ವಿಶೇಷವಾಗಿರುವಂತಹ ಅನುಗ್ರಹ ಆಕಾಂಕ್ಷೆಗಾಗಿ ಒಂದೆರಡು ಅವರ ಕೃತಿಗಳ ಬಗ್ಗೆ ಅವರು ಮಾಡಿರುವ ಕೃತಿಗಳನ್ನು ಅನುವಾದವನ್ನು ಮಾಡೋದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆಪಾದ ಮೌಲ್ಯ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಅಂತ ಹೇಳ್ತಾರೆ. ಗುರುಗಳ ಸ್ಮರಣೆ ಯಾವ ಯಾವ ರೀತಿಯಾಗಿ ಆಗಬೇಕು ಅಂತನ್ನೋದನ್ನು ಅಲ್ಲಿ ಹೇಳ್ತಾ ಇರುವಾಗ ಸ್ಮರಣೆ ಅನೇಕ ವಿಧ. ಆರಾಧನಾ ರೂಪವಾದ ಒಂದು ಸ್ಮರಣೆ, ಇನ್ನು ಅವರು ಮಾಡಿರುವಂತಹ ಕೃತಿಗಳ ವಿಚಾರಣೆ, ಕೃತಿಗಳ ವಿಮರ್ಶೆ, ಅದೊಂದು ರೀತಿಯಾದ ಆರಾಧನೆ. ಅಲ್ಲದೆ ಇನ್ನು ಆ ಆರಾಧನೆಗೆ ಬೇಕಾಗುವ ಪೂಜಾ ಸಹಾಯ ಆಗಲಿ ಅಥವಾ ಪ್ರದಕ್ಷಿಣೆ, ನಮಸ್ಕಾರ, ಬ್ರಾಹ್ಮಣರ ಭೋಜನ, ಅತಿಥಿಗಳ ಸತ್ಕಾರ, ಇದೆಲ್ಲವೂ ಕೂಡ ಗುರುಗಳ ಆರಾಧನೆಯೊಳಗೇನೆ ಇದು ಅಂತರ್ಭಾವ, ಆರಾಧನೆಯಲ್ಲೇನೆ ಸೇರುವಂತಹದ್ದು. ಅದರೊಳಗೆ ವಿಶೇಷವಾಗಿ ನಾವು ಮಾಡುವ ಎಲ್ಲ ಈ ಕೆಲಸಗಳಿಂದ ಗುರುಗಳಿಗೆ ತೃಪ್ತಿ ಆಗೇ ಆಗ್ತದೆ, ಇದರೊಳಗೇನು ಸಂದೇಹ ಇಲ್ಲ. ಆದರೆ ಹೆಚ್ಚಿನದಾಗಿರುವಂತಹ ತೃಪ್ತಿ ಏನು ಅಂದರೆ ಆಕೃತಿ ಸ್ಮರೇತ್ ಅಂತ. ಆ ಗುರುಗಳು ಮಾಡಿರುವ ಕೃತಿಗಳನ್ನು ನಾವು ಮೆಲಕ ಹಾಕಿದರೆ ಅವರಿಗೆ ಬಹಳ ಪ್ರೀತಿ. ಅಡಿಗೆ ಊಟಕ್ಕೆ ಬ್ರಾಹ್ಮಣರ ಭೋಜನ ಮಾಡಿಸಿದರೆ ಅವರಿಗೆ ತೃಪ್ತಿ ಇಲ್ಲ ಅಂತಿಲ್ಲ, ಅವಶ್ಯವಾಗಿ ತೃಪ್ತಿ ಇದ್ದೇ ಇದೆ, ಬಹಳ ಸಂತೋಷ ಪಡ್ತಾರೆ, ಅವರಿಗೇನು ಸಂದೇಹ ಇಲ್ಲ. ಆದರೆ ಜ್ಞಾನದಿಂದ ಆಗುವಂತಹ ತೃಪ್ತಿ ಅದು ಬಹಳ ಶ್ರೇಷ್ಠವಾದದ್ದು. ಅದು ಅವರು ನಮಗೆ ತಮ್ಮ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆ ಗುರುಗಳ ಆಕೃತಿ ಸ್ಮರೇತ್ ಅಂತ, ಅದಕ್ಕೆ ನಾನು ಮೇಲಿನ ಮೇಲೆ ಹೇಳ್ತಿರ್ತೇನೆ. ಯಾವುದೋ ಒಂದು ಆರ್ಟಿಕಲ್ಲು ವಿಜಯವಾಣಿನೋ ಅಥವಾ ಟೈಮ್ಸ್ ಆಫ್ ಇಂಡಿಯಾನೋ ಬೇರೆ ಬೇರೆ ಯಾವುದೋ ಒಂದು ಪೇಪರ್ನಲ್ಲಿ ನಾನು ಬರೋದ್ರೆ ಅದು ಪ್ರಿಂಟ್ ಆಗಿ ಬಂತು ಅಂದರೆ ಒಂದು 100 ಜನರಿಗೆ ಫೋನ್ ಮಾಡಿ ಹೇಳ್ತೀನಿ. ಊಟ ಮಾಡದೇನೆ, ಸ್ನಾನ ಮಾಡದೇನೆ ಫೋನ್ ಮಾಡಿ ಹೇಳ್ತೀನಿ, ನನ್ನ ಆರ್ಟಿಕಲ್ ಬಂದು ನೋಡ್ರಿ, ಓದ್ರಿ ಅಂತೇಳಿ. ಆದರೆ ಯಾವ ಮಹಾನುಭಾವರು ಅವರು ಎಂತಹ ಅದ್ಭುತವಾಗಿರುವಂತಹ ಕೃತಿಗಳನ್ನೆಲ್ಲವನ್ನು ಕೂಡ ಬರೆದು ಅವರು ಬರೆದಿಟ್ಟು ನಾನು ಬರೆದಿದ್ದೇನೆ ನೀವು ಓದ್ರಿ ಅಂತ ಹೇಳಿದ್ದಕ್ಕಲ್ಲ, ನೀವು ಉದ್ಧಾರ ಆಗಬೇಕಾದ್ರೆ ಓದ್ರಿ ಅಂತ ಹೇಳಿಬಿಟ್ಟಿದ್ದಾರೆ. ನೀವು ಸನ್ಮಾರ್ಗದಲ್ಲಿದ್ದು ನಿಮಗೆ ಅದ್ಭುತವಾಗಿರುವಂತಹ ಭಗವಂತನ ವಾಯುದೇವರ ಅನುಗ್ರಹ ಆಗಬೇಕು ಅಂತಾದರೆ ಅವಶ್ಯವಾಗಿ ನೀವು ನಾನು ಬರೆದಿರುವಂತಹ ಈ ಒಂದು ಗ್ರಂಥಗಳ ಅರ್ಥಾತ್ ಈ ಪ್ರಮೇಯಗಳ ಜ್ಞಾನವನ್ನು ಮಾಡಿಕೊಳ್ಳಿ ಅಂತ ಈ ರೀತಿಯಾಗಿ ತಿಳಿಸಿಕೊಡುತ್ತಾರೆ. ಆ ದೃಷ್ಟಿಯಲ್ಲಿ ನಾವು ಗುರುಣಾಂ ಆಕೃತಿ ಸ್ಮರೇತ್ ಅಂದರೆ ಅವರು ಮಾಡಿರುವ ಕೃತಿಗಳ ಬಗ್ಗೆ ನಾವು ಚಿಂತನೆ ಮಾಡಿದರೆ ನಮಗೆ ವಿಶೇಷವಾಗಿರುವಂತಹ ಅನುಗ್ರಹ ಆಗ್ತದೆ. ಶೇಷದಾಸರು ಅರ್ಜುನನ ಅವತಾರ ಅಂತ ಎಲ್ಲರೂ ಹೇಳ್ತಾರೆ. ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ, ನಾವು ಹೇಳೋದಷ್ಟೇ ಅಲ್ಲ, ಅವರು ಸ್ವತಃ ಹೇಳಿಕೊಂಡಿದ್ದಾರೆ. ಇದು ಬಹಳ ವಿಶೇಷ. ಏನಂದರೆ ರಾಮದೇವರ ಕೆಲಸ ಏನದು ಅಂದರೆ ಸೀತಾದೇವಿಯನ್ನು ನೋಡಿಕೊಂಡು ಬರೋದು. ಲಂಕಾಕ್ಕೆ ಹೋಗಿ ಸೀತಾದೇವಿ ಎಲ್ಲಿದ್ದಾಳೆ ಅಂತ ನೋಡ್ಕೊಂಡು ಬರೋದು, ಇದು ಆ ರಾಮದೇವರ ಕೆಲಸವನ್ನು ಹನುಮಂತ ದೇವರು ಮಾಡಿದರು. ಅಲ್ಲಿ ರಾವಣನ ಹತ್ರ ಹೋದಾಗ ರಾವಣ ಕೇಳ್ತಾನೆ, ಯಾರು ನೀನು? ಕಪಿ ಕಪೇ ಕುತೋಸಿಕಸ್ಯವ ಕಿಮರ್ಥಮೇದೃಶಂ ಕೃತಂ ಇತೀರತಸ್ಯ ಚಾವದ ಪ್ರಣಮ್ಯ ರಾಮಮೀಶ್ವರಂ. ಏನೋ ಮಂಗ, ನೀನು ಬುದ್ಧಿ ಇಲ್ಲ, ಏನು ನೀನು, ಯಾರು ನೀನು, ಯಾಕೆ ಬಂದಿದ್ದೀಯಾ, ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀಯಾ ಅಂತೆಲ್ಲ ಈ ರೀತಿಯಾಗಿ ಯಾಕೆ ನಾಶ ಮಾಡ್ತಾ ಇದೆಯಲ್ಲ ನನ್ನ ರಾಜ್ಯವನ್ನು ಅಂತೆಲ್ಲ ಹೇಳಿದ್ರೆ, ಯಾರ ಸೇವಕ ನೀನು ಅಂತ ಹೇಳಿದ್ರೆ ಹಾಗಂತಾರೆ, ನಾನು ರಾಮನ ಸೇವಕ, ನಾನು ಹನುಮಾನ್ ಅಂತ ಹೇಳ್ತಾರೆ. ಅವೈ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷೇತವೇಶ್ವರಂ. ಆ ಯಾವ ರಘುತ್ತಮನ ಸೇವಾ ಮಾಡುವ ಸೇವಕ ನಾನು ಹನುಮ ಅಂತ ಅಲ್ಲಿ ಹೇಳ್ಕೊಳ್ತಾರೆ. ಹಾಗೆ ಆ ಸ್ವಯಂ ವಾಯುದೇವರೇ ತಮ್ಮ ಸ್ವರೂಪವನ್ನು ನಾವು ಹೇಳಿಕೊಳ್ಳೋದ್ರೊಳಗೆ ಏನೂ ಸಂದೇಹ ಇಲ್ಲ, ಹೇಳಿಕೊಂಡ್ರೆ ತಪ್ಪಲ್ಲ. ಯಥಾ ಸ್ವರೂಪ ವಿಜ್ಞಾನಂ ಆತ್ಮನ್ಯಪಿ ನ ದೋಷಕೃತ ಅಂತ ಒಂದು ಮಾತು. ಅಹಂಕಾರ ಇದು ಯಾವಾಗ ಆಗುತ್ತೆ ಅಂದರೆ ಇಲ್ಲದೇ ಇದ್ದದ್ದು ಹೇಳಿಕೊಂಡ್ರೆ ಅಹಂಕಾರ, ಇದ್ದದ್ದು ಹೇಳಿಕೊಂಡ್ರೆ ಅಹಂಕಾರ ಅಲ್ಲ. ಶ್ರೀಮದಾಚಾರ್ಯರು ಇದನ್ನೇ ಹೇಳ್ತಾರೆ, ಯಥಾ ಸ್ವರೂಪ ವಿಜ್ಞಾನ, ತನ್ನದ ಎಷ್ಟು ಯೋಗ್ಯತೆ ಇದೆ ಅದನ್ನು ತಿಳಿದುಕೊಳ್ಳೋದು, ಅದು ಆತ್ಮ
ಆತ್ಮನ್ಯಪಿ ನ ದೋಷಕೃತ, ತನ್ನದೇ ಆಗಿದ್ರು ಅದು ದೋಷ ಅಲ್ಲ. ಬೇಕಾದಷ್ಟು ಜನ ಬಂದಿದ್ದಾರೆ, ಅವ್ರ ಜನನ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಅಂತ ಹೇಳಿ ಯಾರೋ ಒಬ್ಬ ಭಾರ ಎತ್ತುವ ಬಂದ, ಒಂದು 100 kg ಭಾರ ಎತ್ತಿದ. ಅವನಿಗೆ ಮಾರ್ಕ್ಸ್ ಹೋಗ್ತದೆ, ಅವನಿಗೆ ಬಹುಮಾನ ಸಿಗ್ತದೆ ಅಂತ ಗೊತ್ತಾದಾಗ ಇಷ್ಟೆಲ್ಲ ಜನ ನನಗೂ ಕೀರ್ತಿ ಕೊಡಿ ಅಂತೇಳಿ ಇವನೇ 100 kg ಎತ್ತೋದು, ನಾನು 1000 kg ಎತ್ತೇನೆ ಅಂತ ಹೇಳಿ ಜನ ಹೇಳ್ತಾರೆ ಅಂತ ಏನು ಇಲ್ಲದೇ ಇರುವ ಸಾಮರ್ಥ್ಯ ಹೇಳ್ಕೊಳ್ತಾನಲ್ಲ, ಅದು ಅಹಂಕಾರ. ಎಷ್ಟಿದೆ, ಎಷ್ಟು ಯೋಗ್ಯತೆ ಇದೆ ಅಷ್ಟನ್ನೇ ಹೇಳ್ಕೊಳ್ಳೋದು, ಇದು ಸ್ವರೂಪ ಜ್ಞಾನ ಅಂತಂತ. ಆ ದೃಷ್ಟಿಯಲ್ಲಿ ಶೇಷದಾಸರು ನಾನು ಅರ್ಜುನನಾಗಿ ಅವತಾರ ಮಾಡಿದ್ದೆ ಅನ್ನೋದನ್ನ ಅವರ ಕೃತಿಗಳಲ್ಲೇ ಹೇಳಿಕೊಂಡಿದ್ದಾರೆ. ಅಂತಹ ಆ ಶೇಷದಾಸರ ಪೂರ್ವಾರಾಧನೆ ನಿಮಿತ್ತ ಆ ಅರ್ಜುನನಾಗಿದ್ದಾಗ ವಾಯುದೇವರ ವಿಶೇಷವಾಗಿರುವಂತಹ ಸ್ಮರಣೆ ಅವರು ಯಾವ ರೀತಿಯಾಗಿ ಮಾಡ್ತಾ ಇದ್ರು. ವಾಯುದೇವರ ಅನುಗ್ರಹ ಇಲ್ಲದೇನೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ವಿಚಾರವನ್ನ ಶೇಷದಾಸರು ತಮ್ಮ ನುಡಿಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಾಯುದೇವರಿಲ್ಲದೆ ಇದ್ರೆ ಬ್ರಹ್ಮದೇವರ ದೇಹವೂ ಕೂಡ ವಾಸನೆ ಬರ್ತದೆ. ನಮ್ಮ ದೇಹ ಬೇಸಿಗೆಯಲ್ಲಿ ಬೆವರು ಬಿಟ್ಟರೆ ವಾಸನೆ ಬರ್ತದೆ. ಇನ್ನು ಅಖಂಡ ವಾಸನೆ ಬರಬೇಕು ಅಂದ್ರೆ ವಾಯುದೇವರು ನಮಗೆ ದೂರ ಹೋದ್ರು ಅಂದ್ರೆ ಅಖಂಡ ವಾಸನೆ ಶುರು ಆಗ್ತದೆ. ಅದಕ್ಕೆ ಏನು ಒರೆಸಿದ್ರು ಹೋಗುದು, ಏನು ಐಸ್ರೂಮ್ನ ಇಡಬೇಕಷ್ಟೇ ಹೊರತು ಆದರೆ ಏನಾದರೂ ವಾಸನೆ ಹೋಗೋದಿಲ್ಲ. ಹಾಗಾದ್ರೆ ನಮ್ಮ ದೇಹ ಕೊಳಚೆ ಆಗ್ತದೆ ಅಂತಂದ್ರೆ ಅದಕ್ಕೆ ಆ ವಾಯುದೇವರು ಇಲ್ಲ ಅಂದ್ರೆ ಕೊಳಚೆ ಆಗ್ತದೆ. ಅದು ಬ್ರಹ್ಮದೇವರ ದೇಹಕ್ಕೂ ಸಮಾನ ಅಂತಂತಾರೆ. ಬ್ರಹ್ಮದೇವರ ದೇಹದಲ್ಲಿ ವಾಯುದೇವರ ಸನ್ನಿಧಾನ ಬೇಕು. ಅಂತಹ ಆ ವಾಯುದೇವರ ಕೇವಲ ನಮ್ಮಲ್ಲಿ ಇರೋದಷ್ಟೇ ಅಲ್ಲ, ನಮ್ಮಲ್ಲಿ ಇದ್ದುಕೊಂಡು ಅಖಂಡವಾಗಿ ಪ್ರತಿ ಕ್ಷಣ ಏನೂ ಬಿಡದೇನೆ ಹಂಸ ಮಂತ್ರವನ್ನ ಶ್ವಾಸೋಚ್ಛ್ವಾಸವನ್ನು ಮಾಡುತ್ತಾ 21,200 ಹಂಸ ಮಂತ್ರ ಅಂತ ಹೇಳಿ ಅಲ್ಲಿ ವಿಶೇಷವಾಗಿ ಅಷ್ಟು ರೀತಿಯಾಗಿರುವಂತಹ ಹಂಸ ಮಂತ್ರವನ್ನು ಜಪ ಮಾಡುತ್ತಾ, ಇದು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಏನೋ ಒಂದು 100 ಜನರನ್ನ ಕಾಂಟ್ರಾಕ್ಟ್ ತಗೊಂಡಾರ ವಾಯುದೇವರು ಅಂತಲ್ಲ, ಅನಂತ ಜೀವರಾಶಿಗಳಂತ ಎಷ್ಟಿದ್ದಾರೆ ಆ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ವಾಯುದೇವರ ಸನ್ನಿಧಾನ ಇದೆ. ಎಲ್ಲ ಜೀವರಾಶಿಗಳು ಕೂಡ ಜೀವ ಬದುಕಬೇಕು ಅಂತ ಆದರೆ ವಾಯುದೇವರ ಅನುಗ್ರಹ ಬೇಕು. ವಾಯುದೇವರ ಅನುಗ್ರಹ ಇಲ್ಲದೆ ಇದ್ರೆ ಸಾಧ್ಯವೇ ಇಲ್ಲ. ಇದು ಆ ವಾಯುದೇವರಿಗೆ ದೇವರು ಕೊಟ್ಟ ಅದ್ಭುತವಾದ ಸಾಮರ್ಥ್ಯ ಇದೆ. ದೇವರ ಅನುಗ್ರಹಕ್ಕೆ ಪಾತ್ರರಾದವರು ವಾಯುದೇವರು. ಆ ವಾಯುದೇವರು ವಿಶೇಷವಾಗಿ ಅವರು ದೇವರ ಕೆಲಸವನ್ನ ಮಾಡಿಕೊಳ್ಳೋದ್ರೊಳಗೆ ಸಮರ್ಥರು. ದೇವರೇ ಸ್ವತಃ ತಾನು ತನ್ನ ಕೆಲಸ ಆಗಬೇಕು ಅಂತ ಆದರೆ ಬೇರೆ ಯಾರಿಗೂ ಹೇಳೋದಿಲ್ಲ. ನನ್ನ ಕೆಲಸ ಮಾಡೋದಕ್ಕಾಗಿ ಭಗವತ್ ಕಾರ್ಯ ಸಾಧಕರು ಯಾರು ಅಂದರೆ ವಾಯುದೇವರು ಅಂತ ದೇವರಿಗೇನೆ ಮನವರಿಕೆ ಇದೆ. ಅಲ್ಲದೆ ನನ್ನ ಬಗ್ಗೆ ತಪ್ಪು ತಿಳಿಯದೇನೆ ಸದಾಕಾಲ ನನ್ನ ಬಗ್ಗೆ ಯಥಾರ್ಥವಾಗಿ ಉಪಾಸನೆ ಮಾಡುವ ಏಕೈಕ ವ್ಯಕ್ತಿ ಅಂದರೆ ಅದು ವಾಯುದೇವರು ಅನ್ನುವಂತಹ ಒಂದು ಜ್ಞಾನ, ಅದು ಭಗವಂತನೇ ಸ್ವತಃ ಅನುಗ್ರಹ ರೂಪವಾಗಿ ವಾಯುದೇವರಿಗೆ ಕೊಟ್ಟಿದ್ದಾನೆ. ಆ ದೃಷ್ಟಿಯಲ್ಲಿ ಆ ವಾಯುದೇವರ ಅದ್ಭುತವಾಗಿರುವಂತಹ ಒಂದು ವಿಚಾರವನ್ನು ನಾವು ನೋಡಿದಾಗ, ಲಂಕಾಪಟ್ಟಣಕ್ಕೆ ಹೋಗಬೇಕಾದ್ರೆ ಪೂರ್ವ, ಉತ್ತರ, ಪಶ್ಚಿಮ 3 ದಿಕ್ಕಿಗೆ ಬೇರೆ ಬೇರೆ ಕಪಿಗಳನ್ನು ಕಳಿಸಿದರು. ಅಂಗದ ಅಥವಾ ಜಾಂಬುವಂತ ಇತ್ಯಾದಿ ಬೇರೆ ಬೇರೆ ಜನ ಎಲ್ಲ ಈ 3 ದಿಕ್ಕಿಗೆ ಹೋದರು. ರಾಮದೇವರಂತಾರೆ ಹನುಮನ್ ದೇವರಿಗೆ, ನೀನು ದಕ್ಷಿಣ ದಿಕ್ಕಿಗೆ ಹೋಗು ಅಂತ ಹೇಳಿ. ಹಾಗಾದರೆ ಸರ್ವಜ್ಞನಾದ ಪರಮಾತ್ಮ ಈ ರೀತಿಯಾಗೇನೋ ಆ ಪಂಕ್ತಿ ಭೇದ ಮಾಡಿದಂತೆ ಪಾರ್ಸಾಲಿಟಿ ಮಾಡ್ತಾನೆ ಅಂತ ಅನ್ಬಹುದಾ ಅಂದರೆ ಹಾಗಲ್ಲ. ದೇವರ ಎಲ್ಲ ಕಾರ್ಯಗಳು ಕೂಡ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡ್ತಾರೆ, ಸೇವೆ ಮಾಡ್ತಾರೆ, ಆದರೆ ಅದು ಅಪ್ಯಚ್ಯುತೋ ಗುರುದ್ವಾರ ಅಂತ ಹೇಳಿದಂತೆ ವಾಯುದೇವರ ದ್ವಾರಾನೇ ಕೆಲಸ ಆಗಬೇಕು, ಇಲ್ಲದೆ ಇದ್ರೆ ಯಾವುದೂ ಸಾಧ್ಯ ಇಲ್ಲ. ಹೀಗಾಗಿ ಆ ಪರಮಾತ್ಮ ಆ ಕಡೆಗೆ ಆ ವಾಯುದೇವರಿಗೆ, ಹನುಮಂತ ದೇವರಿಗೆ ಆಜ್ಞೆ ಮಾಡ್ತಾನೆ ರಾಮದೇವರು. ಹೀಗಾಗಿ ಅವರು ದಕ್ಷಿಣ ದಿಕ್ಕಿಗೆ ಹೋಗಿ ಸೀತೆಯನ್ನು ಕಂಡು ಬಂದರು. ಇದು ಒಂದು. ಇನ್ನು ಎರಡನೇದಾಗಿ ಭೀಮಸೇನ ದೇವರ ಅವತಾರದಲ್ಲಿ ನಾವು ನೋಡಿದಾಗ ಅಲ್ಲಿಯೂ ಕೂಡ ಭೂಭಾರ ಕ್ಷಪಣೆ ವಿಷ್ಣೋ ಪ್ರಧಾನಾಂಗಂ ಭೀಮಾರುತಿ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಸಂಪೂರ್ಣವಾದ ಭೂಭಾರ, ಭೂಮಿಯ ಮೇಲೆ ಈ ದೈತ್ಯರ ಭಾರ ಬಹಳ ಆದಾಗ ಆಗ ಪರಮಾತ್ಮ ಅವತಾರ ಮಾಡಿ ಬಂದ.
ಅವತಾರ ಮಾಡಿ ಬಂದಾಗ ಎಲ್ಲ ದೈತ್ಯರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಆ ದೈತ್ಯರನ್ನು ಸಂಹಾರ ಮಾಡೋದ್ರೊಳಗೆ ದೇವರಿಗೆ ಸಪೋರ್ಟ್ ಆಗಿ, ಅರ್ಥಾತ್ ದೇವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲ, ಆದರೆ ದೇವರ ಜೊತೆಗೆ ಇದ್ದು ಹೆಚ್ಚಿನದಾಗಿ ಸೇವೆ ಮಾಡಿರುವಂತಹ ವ್ಯಕ್ತಿಗಳು ಯಾರು ಅಂದ್ರೆ ಪ್ರಧಾನ ಅಂಗಮ್ಮಿ ಮಾರುತಿ, ವಾಯುದೇವರು ಪ್ರಧಾನವಾದ ಅಂಗ ಅಂತ. ಹೀಗೆ ಆ ವಾಯುದೇವರ ವಿಚಾರದಲ್ಲಿ, ಅದು ಭೀಮಸೇನ ದೇವರ ಒಂದು ವಿಚಾರದಲ್ಲಿ ನೋಡಿದಾಗ, ಇನ್ನು ಮಧ್ವಾಚಾರ್ಯನಾಗಿ ಅವತಾರ ಮಾಡಿದಾಗಲೂ ಕೂಡ ಅಲ್ಲಿಯೂ ಒಂದು ಸುಮಧ್ವಿಜಯದಲ್ಲಿ ಒಂದು ಮಾತು ಬರುತ್ತದೆ. ಏನಂದ್ರೆ ಎಲ್ಲ ವೇದಗಳ ಅರ್ಥ ಬೇರೆ ಬೇರೆ ಆಗ್ತಾ ಇದೆ, ಯಾರು ವೇದವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಥಾರ್ಥ ಜ್ಞಾನ ಆಗ್ತಾ ಇಲ್ಲ, ಅದಕ್ಕಾಗಿ ದೇವರ ಅವತಾರ ಆಗಬೇಕು. ಆಗ ಪರಮಾತ್ಮ ವೇದವ್ಯಾಸರೂಪಿ ಪರಮಾತ್ಮ ಬಂದು ಅವತಾರ ಮಾಡಿದ ವೇದಾರ್ಥ ನಿರ್ಣಯಕವಾಗಿರುವಂತಹ ಎಲ್ಲ ಗ್ರಂಥಗಳ ಸೂತ್ರಗಳನ್ನ ಬರೆದಾಯಿತು. ಇದಾದ ಮೇಲೆ ಆಮೇಲೆ ಕೇವಲ ಸೂತ್ರಗಳು ಅಂದ್ರೆ ಏನದು, ಬಹಳ ಕಠಿಣವಾದದ್ದು. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ, ಬಹಳ ಸ್ವಲ್ಪೇ ಅಕ್ಷರವುಳ್ಳದ್ದು, ಬಹಳ ಸೂತ್ರಪ್ರಾಯ ಸೂತ್ರನೇ ಅದು. ಆದರೆ ಅಲ್ಲಿ ಸಣ್ಣ ಮಾತಿನಲ್ಲಿ ದೊಡ್ಡದಾದ ಅನೇಕ ತತ್ವಗಳು ಅಡಗಿರುವಂತಹ ಸಿದ್ಧಾಂತವನ್ನು ಹೇಳಿರ್ತಾರೆ. ಅದು ವೇದವ್ಯಾಸರು. ಟೀಕಾರಾಯರ ವಾಕ್ಯಗಳೇ ಅದು ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೃತಿ ಗರ್ಭಿತ ಅಂತ ರಾಜೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ರೆ, ಇನ್ನು ಸಾಕ್ಷಾತ್ ಭಗವಂತ ವೇದವ್ಯಾಸ ದೇವರು ಅವರು ಬರೀತಾ ಇರುವಂತಹ ಗ್ರಂಥ, ಅದರೊಳಗೆ ಸಣ್ಣ ಮಾತಿನೊಳಗೆ ಅನೇಕ ಸಣ್ಣ ಸೂತ್ರದೊಳಗೆ ಅನೇಕ ಅರ್ಥಗಳಿದೆ. ಅದನ್ನು ಯಾರಿಗೂ ತಿಳಿದುಕೊಳ್ಳಿಕ್ಕೆ ಆಗಲಿಲ್ಲ. ಆಗ ಏನು ಮಾಡಬೇಕು ಅಂದರೆ, ಆಗ ಮತ್ತೆ ಪುನಃ ಪ್ರಾರ್ಥನೆ ಮಾಡಿದರೆ ಈ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವವರು ಯಾರು ಅನ್ನೋದನ್ನು ವಿಚಾರ ಮಾಡಿದಾಗ ಲಕ್ಷ್ಮೀದೇವಿ ಅವಳು ಬೇಡ, ಪರಮಾತ್ಮ ಅಂತ ನಾನು ತ್ರಿಯುಗಹೂತಿ, 3 ಯುಗದಲ್ಲಿ ಮಾತ್ರ ಅವತಾರ ಮಾಡುವವ ಬೇಡ. ಇನ್ನು ಬ್ರಹ್ಮದೇವರನ್ನು ನೋಡಿದರೆ ಬ್ರಹ್ಮಾಣಮಪ್ಯನವತಾರ ಮನಾದಿ ದಿಕ್ಷು, ನಾನು ಆ ಬ್ರಹ್ಮದೇವರ ಅವತಾರ ಇಲ್ಲ, ಒಟ್ಟಾರೆ ಎಲ್ಲಿ ಇಲ್ಲ. ಅವರು ಬರೋದಾದ್ರೆ ಡೈರೆಕ್ಟ್ ಬರ್ತಾರೆ, ಡೈರೆಕ್ಟ್ ಹೋಗ್ತಾರೆ. ವಾಯುದೇವರು ಹಾಗಲ್ಲ, ವಾಯುದೇವರ ಒಂದು ಅಂಶ ಹನುಮಂತ ದೇವರು, ಇನ್ನೊಂದು ಅಂಶ ಭೀಮಸೇನ ದೇವರು, ಇನ್ನೊಂದು ಅಂಶ ಮಧ್ವಾಚಾರ್ಯ. ಈ ಒಂದು ಅಂಶ ಇದೆ ಆ ಲೋಕದಲ್ಲಿ, ವಾಯುಲೋಕದಲ್ಲಿ. ಆದರೆ ಬ್ರಹ್ಮದೇವರು ಹಾಗಲ್ಲ, ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತೂ ಕೇವಲಂ ಅಂತ ಈ ರೀತಿಯಾಗಿ ಮಾತನ್ನು ಹೇಳ್ತಾರೆ ಭಗವತ್ ತಾತ್ಪರ್ಯದಲ್ಲಿ. ಹೀಗಾಗಿ ಬ್ರಹ್ಮದೇವರು ಅವತಾರ ಮಾಡೋ ಹಾಗಿಲ್ಲ. ನೀ ಯಾರಪ್ಪ ಅಂದ್ರೆ ಸರ್ವಜ್ಞ ಮನ್ಯಮನವೇಕ್ಷ ಸಕಾರ್ಯವೀರ್ಯಂ, ಇನ್ನು ಸರ್ವಜ್ಞರಾದವರು ಬೇರೆ ಯಾರು ಇಲ್ಲ ಅಂತ ನಿರ್ಣಯ ಆದ ಮೇಲೆ ಆಗ ಸ್ಮೇರಾನನೋ ಭುವನ ಜೀವನ ಮಾವವ, ದೇವರು ವಾಯುದೇವರ ಕಡೆಗೆ ನೋಡಿ ನಕ್ಕ, ವಾಯುದೇವರ ಕಡೆಗೆ ನೋಡಿ ನಕ್ಕ. ಅಷ್ಟರೊಳಗೆ ನಿರ್ಣಯ ಆಯಿತು, ಈ ಕೆಲಸವನ್ನ ನೀವೇ ಮಾಡಬೇಕು ಅಂತ ದೇವರ ಆಜ್ಞೆ ಆಗಿದೆ. ನೋಡಿ, ಭಗವಂತನ ಒಂದು ಸ್ಮರಣೆಯಲ್ಲಿ, ಭಗವಂತನ ಒಂದು ಮುಗುಳು ನಗೆಯಲ್ಲಿ ಅರ್ಥ ಇದೆ. ನಾವು ನಗುವುದರೊಳಗೇನೆ ಅರ್ಥ ಇರ್ತದೆ. ಇನ್ನೊಬ್ಬರನ್ನು ನೋಡಿ ನಾವು ನಕ್ವಿ ಅಂದ್ರೆ ಆಗ ಅಂತಾರೆ, ಯಾಕೆ ನನ್ನ ನೋಡಿ ಯಾಕೆ ನಕ್ತೀರಿ ಅಂತ, ಅದ್ರೊಳಗೆ ಅರ್ಥ ಇದೆ ಅಂತ. ಅದು ಚಲೋ ನಕ್ಕರೆ ಆಗ ಏನೋ ಸಂತೋಷ ವಿಷಯ ನೋಡಿ, ಇನ್ನು ನಗೋದ್ರೊಳಗೂ ಸ್ವಲ್ಪ ಬೇರೆ ಅರ್ಥ ಇದೆ. ಅದು ಆ ರೀತಿಯಾಗಿ ನಕ್ಕು ಬಿಟ್ರೆ ಯಾಕೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ, ನಮ್ಮಲ್ಲಿ ಸಿಟ್ಟ ಏನೇನೋ ಅಂತೆ. ಹಾಗೆ ನಮ್ಮ ನಗುವಿನಲ್ಲಿ ಅರ್ಥ ಇರುವಾಗ ದೇವರ ನಗುವಿನಲ್ಲಿ ಇನ್ನೂ ಬೇಕಾದಷ್ಟು. ಆಗ ದೇವರು ತಮ್ಮ ಪೂರ್ಣವಾದ ದೃಷ್ಟಿಯನ್ನು ಅಲ್ಲಿ ಹಾಕಿ ವಾಯುದೇವರ ಕಡೆಗೆ ನೋಡಿ ನಕ್ಕಾಗ ವಾಯುದೇವರು ಆಜ್ಞಾಂ ಅನ್ನೈರಧಾರ್ಯಾಂ ಶಿರಸಿ ಪರಿಸರ ದೃಷ್ಟಿ ಕೋಟೀರ ಕೌಟೋ ಕೃಷ್ಣಕ್ರಮ. ಅದ್ಭುತವಾದ ಅತ್ಯಂತ ಕಠಿಣವಾಗಿರುವಂತಹ ಇದೊಂದು ದೊಡ್ಡದಾದ ಕೆಲಸ. ಆದರೆ ಅದು ವಾಯುದೇವರಿಗೇನೆ ಸಾಧ್ಯ. ಅನ್ನೈರಧಾರ್ಯ, ಬೇರೆ ಯಾರಿಂದಲೂ ಕೂಡ ಇದು ಧಾರಣ ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ತಿಳಿದುಕೊಂಡು ವಿಚಾರ ಯಾವಾಗ ಗೊತ್ತಾಯಿತೋ ಆಗ ಗೊತ್ತಾದ ಕ್ಷಣಕ್ಕೆ ಆಗ ಅವರು ಆಗ ಆ ವಾಯುದೇವರೇ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಬಂದಿದ್ದಾರೆ. ಅಂತಹ ಆ ವಾಯುದೇವರ ವಿಶೇಷವಾದ ಅನುಗ್ರಹ ಎಲ್ಲರಿಗೂ ಬೇಕು. ಎಲ್ಲ ಸಮಸ್ತ ಚರಾಚರಾತ್ಮಕವಾಗಿರುವಂತಹ ಪ್ರಪಂಚಕ್ಕೆ ವಾಯುದೇವರ ಅನುಗ್ರಹ ಬಹಳ ಅವಶ್ಯಕ. ಆ ದೃಷ್ಟಿಯಲ್ಲಿ ಇವತ್ತಿನ ಕಥಾನಾಯಕರಾಗಿರುವಂತಹ ಶೇಷದಾಸರು ಅವರು ಅದ್ಭುತವಾದ ಒಂದು ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ಏನಂದ್ರೆ, ವಾಯುದೇವರ ಅನುಗ್ರಹ ಇಲ್ಲದೆ ಇದ್ದದ್ದಕ್ಕಾಗಿ ಅನುಗ್ರಹ ಇಲ್ಲ ಅಂತಾದರೆ ಬಹಳ ಕಷ್ಟ, ಅವರ ಅನುಗ್ರಹ ಬೇಕೇ ಬೇಕು ಅನ್ನುವಂತಹ ವಿಚಾರವನ್ನು
ತಿಳಿಸ್ತಾ ಅವರು ನಾನು ಮೊದಲಿಗೆ ತಿಳಿಸಿದಂತೆ ತಮ್ಮ ಸ್ವರೂಪವನ್ನು ತಾವೇ ಹೇಳಿಕೊಂಡಿದ್ದಾರೆ ಅಂತ ಏನು ಹೇಳಿದೆ, ಅದು ಈ ಸುಳಾದಿಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಏನಂದ್ರೆ, ಎನ್ನಣ್ಣನ ಕೃಪೆ ಎನಗಿಲ್ಲದುದರಿಂದ. ಅಣ್ಣ ಯಾರು? ಅರ್ಜುನನಿಗೆ ಅಣ್ಣ ಯಾರು? ಇಬ್ಬರು, ಒಂದು ಭೀಮಸೇನ ದೇವರು, ಒಂದು ಧರ್ಮರಾಜ. ಹೀಗಿರುವಾಗ ಇಲ್ಲಿ ನಮಗೆ ಪ್ರಧಾನವಾಗಿ ಬೇಕಾದದ್ದು, ಈಗ ಯಮಧರ್ಮರಾಜ ಅವರು ತಾರತಮ್ಯದಲ್ಲಿ ಚಿಕ್ಕವರು, ಇಂದ್ರದೇವರು ಅವರು ಅರ್ಜುನ, ಆದರೆ ಅವರಿಗಿಂತಲೂ ಅಣ್ಣ ಅಂದರೆ ದೊಡ್ಡವರೇ ಇರಬೇಕಲ್ಲ ಅಣ್ಣ ಆದವರು. ಹೀಗಾಗಿ ಅಲ್ಲಿ ನಾವು ಅಣ್ಣನಾಗಿ ಅಂತ ವಿಚಾರ ಮಾಡಿದಾಗ ಆಗ ಅಲ್ಲಿ ನಮಗೆ ತಿಳಿದು ಬರೋದೇ ಭೀಮಸೇನ ದೇವರು. ಹೀಗಾಗಿ ಎನ್ನಣ್ಣನ ಕೃಪೆ ಎನಗಿಲ್ಲದುದರಿಂದ ಎನ್ನ ಮೇಲೆ ಈ ಪರಿ ಮುನಿದ್ಯಾ ದೇವ ಅನ್ನುವಂತಹ ಅದ್ಭುತವಾಗಿರುವಂತಹ ಒಂದು ಸುಳಾದಿಯನ್ನು ಮಾಡಿದ್ದಾರೆ. ವಾಯುದೇವರ ಅನುಗ್ರಹ ಬೇಕೇ ಬೇಕು, ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಯಾಕೆ ವಾಯುದೇವರ ಅನುಗ್ರಹ ನಮಗೆ ಬೇಕು ಅಂತಂದ್ರೆ, ದೇವರು ಆ ವಾಯುದೇವರನ್ನು ಬಿಟ್ಟಿರೋದಿಲ್ಲ. ಹೀಗಾಗಿ ಯಾರು ದೇವರನ್ನು ಬಹಳ ಒಲಿಸಿಕೊಂಡಿದ್ದಾರೆ ಅಂಥವರನ್ನು ನಾವು ಒಲಿಸಿಕೊಂಡ್ರೆ ಆಗ ನಾವು ಬದುಕಿದ್ದು ಸಾರ್ಥಕ. ಅದಕ್ಕೆ ದಾಸರಂತಾರೆ, ಪರಿಸರ ನೀನಿರೆ ಹರಿತ ನೀರುವನು ಇರದಿರೆ ತಾನಿರನು, ಕರ್ಣ ನಿಯಾಮಕ ಸುರರ ಗುರುವೆನಿ ಕರುಣಿಸುವ ಮುಖ್ಯ ಪ್ರಾಣ ದೇವ ನೀನಲ್ಲದೆ ಕಾಯ್ವರ ಕಾಣಿನು ಜಗದೊಳಗೆ. ಪರಿಸರ ನೀನಿರೆ ಹರಿತಾನಿರುವ ಆ ಪರಿಸರ ಪದ್ಧತಿ ಅಂತ ಒಂದು ಪದ್ಧತಿ ಇದೆ. ಏನದು ಪದ್ಧತಿ ಅಂದ್ರೆ, ಪಥ್ಯಾಂ ಹತಿಹಿ. ಪದ್ಧತಿ ಅಂದ್ರೆ ನಾವೇ ನೆನ್ಕೊಂಡು ಬಂದಿದ್ದೀವಿ ಅಂದ್ರೆ, ನಮ್ಮ ಅಜ್ಜ ಪೂಜೆ ಮಾಡ್ತಿದ್ರೆ ನಮ್ಮ ಅಪ್ಪ ಮಾಡ್ತಾರೆ, ನಾ ಮಾಡಿ ಅಂತ ಇದೊಂದು ಪದ್ಧತಿ ಹಾಕೊಂಡ್ಬಂತೀವಿ. ನಿಜವಾದ ಶಬ್ದದ ಅರ್ಥ ಏನು ಅಂದ್ರೆ, ಈ ಹಳ್ಳಿ ಊರುಗಳಲ್ಲಿ ಹೊಲಕ್ಕೆ ಹೋಗುವಾಗ ಅಥವಾ ಬೇರೆ ಬೇರೆ ಕಾಡಿನಲ್ಲಿ ಹೋಗುವಾಗ ಅಲ್ಲಿ ಯಾರು ಮುನ್ಸಿಪಾಲ್ಟಿಯವರು ರೋಡ್ ಮಾಡಿರೋದಿಲ್ಲ, ಅಲ್ಲಿ ನಡೆದಾಡುವ ಹಾದಿನೇ ಪಥ್ಯಾಂ. ಪಾದದಿಂದ ಹತಿ ಅಂದ್ರೆ ಅದನ್ನ ಬಡಿದಿರೋದು, ಪಾದದಿಂದ ತುಳಿದು ಹೋಗಿಯೇನೆ ಅದೊಂದು ದಾರಿ ಆಗಿರ್ತದೆ, ಅದೇ ಪದ್ಧತಿ ಅಂತ. ಹಾಗೆ ಪರಿಸರ ನೀನಿರೆ ಹರಿತಾನಿರುವನು ಇರದಿರೆ ತಾನಿರನು ಅಂತ ಹೇಳ್ತಾ ಇರುವಾಗ ಇದೊಂದು ದೊಡ್ಡ ಪದ್ಧತಿ. ಏನ್ ಪದ್ಧತಿ ಅಂದ್ರೆ, ವಾಯುದೇವರಿದ್ದಾರೆ ಅಂದ್ರೆ ದೇವರಿದ್ದಾರೆ, ದೇವರಿದ್ದಾನೆ ಅಂದ್ರೆ ವಾಯುದೇವರಿದ್ದಾರೆ. ಇದು ಪರಸ್ಪರವಾದ ಅವಿನಾಭಾವ ಸಂಬಂಧ. ವಾಯುದೇವರಿದ್ದಲ್ಲಿ ನಾವು ದೇವರ ಸ್ಮರಣೆ ಮಾಡೋ ಕಾರಣ ಇಲ್ಲ ಅಂತ ಆದ್ರೆ ವಾಯುದೇವರೇ ಒಪ್ಪೋದಿಲ್ಲ. ದೇವರಿದ್ದಲ್ಲಿ ನಾವು ದೇವರ ಸ್ತೋತ್ರ ಅಷ್ಟೇ ಅಂದ್ರೆ ಸಾಕು, ವಾಯುದೇವರ ಸ್ತೋತ್ರ ಕಾರಣ ಇಲ್ಲ ಅಂದ್ರೆ ದೇವರು ಒಪ್ಪೋದು. ಎರಡೂ ರೀತಿಯಾಗಿ ಇಷ್ಟು ಅದ್ಭುತವಾದ ಅವಿನಾಭಾವ ಸಂಬಂಧ. ಯಾಕೆ ಅಂದ್ರೆ ಆ ವಾಯುದೇವರು ಭಗವಂತನ ಕೆಲಸವನ್ನ ಸೇವೆ ಮಾಡೋದ್ರೊಳಗೆ ಅವರು ಪರಿಪೂರ್ಣವಾಗಿ ತಪ್ಪು ತಿಳಿಯದೇನೆ ಕೆಲಸ ಮಾಡ್ತಾರೆ. ಕಂಪನಿ ಒಳಗೆ ಮೇಲಿನ ಅಧಿಕಾರಿಯ ಮೇಲೆ ವಿಶ್ವಾಸ ಇರ್ತದೆ, ಸಂಬಳ ಕೊಡ್ತಿರ್ತಾರೆ, ವಿಶ್ವಾಸ ಇರ್ತದೆ. ಸಂಬಳ ಏನೋ ತಗೋತಿರ್ತಾರೆ, ಕೆಲಸ ನಡೀತದೆ, ಕಂಪನಿನೂ ನಡೀತಿರ್ತದೆ. ಕೆಲವೊಮ್ಮೆ ಏನಾದರೂ ಸ್ವಲ್ಪ ಆ ವ್ಯಕ್ತಿಯ ಬಗ್ಗೆ ಭಿನ್ನಾಭಿಪ್ರಾಯ ಬಂತು ಚೇರ್ಮನ್ ಬಗ್ಗೆ ಅಂದ್ರೆ ಒಂದು ಯೂನಿಯನ್ ಶುರು, ಯೂನಿಯನ್ ಲೀಡರ್ ಅಂತ ಆಗ್ತಾನೆ. ಎಲ್ಲ ಜನ ಒಗ್ಗಟ್ಟು ನಾವೆಲ್ಲ ಸೇರಿ ಆ ಮ್ಯಾನೇಜರು ಅಥವಾ ಚೇರ್ಮನ್ ಬಗ್ಸೋಣ ಅಂತ ದೃಷ್ಟಿಯಿಂದ ಯೂನಿಯನ್ ಶುರು ಆಗಬೇಕು. ಯೂನಿಯನ್ ಶುರು ಆದಮೇಲೆ ನಾವು ಇವ್ರು ಏನು ಹೇಳ್ತಾರೆ ಆ ಮಾತನ್ನು ಕೇಳಬೇಕು, ಇಲ್ಲಾಂದ್ರೆ ಕಂಪನಿ ಬಂದ್ ಮಾಡ್ತೇನೆ ಅಂತ. ಹೀಗೆ ಮೇಲ ಅಧಿಕಾರಿಯ ಅಸ್ತಿತ್ವ ಏನು ಉಳಿಯೋದಿಲ್ಲ, ಇರ್ತದೆ. ಎಷ್ಟು ಅಂದ್ರೆ ಅವನು ಸಂಬಳ ಕೊಡೋ ತನಕ ಮಾತ್ರ, ಅಥವಾ ಅವ್ರ ಕಡೆಯಿಂದ ಏನೋ ಹೇಳಿ ಮಾಡಿ ಕೆಲಸ ಮಾಡಿಸ್ಕೊಳ್ಳೋದು ಅಂತ ಇರ್ತದೆ. ಆದರೆ ಆ ವಾಯುದೇವರು ಯಾವ ರೀತಿಯಾಗಿ, ಹಾಗೆ ವಾಯುದೇವರು ಅಲ್ಲಿ ದೇವರನ್ನು ಎಷ್ಟು ನಂಬಿದ್ದಾರೆ ಅಂತಂದ್ರೆ, ಆ ದೇವರನ್ನ ಬಿಟ್ಟು ವಾಯುದೇವರು ಕೆಲಸ ಮಾಡ್ತಾರೆ ಅಂತ ಸರ್ವಥಾ ಇಲ್ಲ. ದೇವರು ಕೂಡ ತಮ್ಮ ವರ್ಕರ್ ಅಂತ ಆದರೂ ಕೂಡ ತಪ್ಪಿಲ್ಲ. ವಾಯುದೇವರು ದೇವರ ವರ್ಕರ್ ಅಂತ ಆದರೂ ಕೂಡ ಅವರ ಮೇಲೆ ಅಷ್ಟು ವಿಶ್ವಾಸ, ನನ್ನ ಕೆಲಸ ಪರಿಪೂರ್ಣ ಇವರೇ ಮಾಡುತ್ತಾರೆ ಅನ್ನುವಂತಹ ವಿಶ್ವಾಸ ಇದ್ದುದಕ್ಕಾಗಿ ಆ ಒಬ್ಬ ದೊಡ್ಡ ಚೇರ್ಮನ್ನು ಒಬ್ಬ ಕೆಲಸಗಾರ ಯಾವ ರೀತಿಯಾಗಿ ಸಂಬಂಧ ಇರುತ್ತೋ ಹಾಗೆ ದೇವರಿಗೂ ಹಾಗೂ ವಾಯುದೇವರಿಗೂ ಅದ್ಭುತವಾದ ಸಂಬಂಧ ಇದೆ. ಆ ಸಂಬಂಧ ಅದೇ ಪರಿಸರ ಪದ್ಧತಿ ಅಂತಂತಾರೆ. ಆ ಪರಿಸರ ನೀನಿರೆ ಹರಿತಾನಿರುವನು ಇರದಿರೆ ತಾನಿರನು, ಕರ್ಣ ನಿಯಾಮಕ ಸುರರ ಗುರುವೇನಿ. ಆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಸುರರ ಗುರು ವಾಯುದೇವರು. ಅವರಿಲ್ಲ ಅಂತಾದ್ರೆ ನಮ್ಮ ದೇಹದೊಳಗೆ
ಯಾವ ವಿಧವಾಗಿರುವಂತಹ ಚಲನವಲನಗಳಿಲ್ಲ. ಪ್ರಸಿದ್ಧ ಕಥೆಯನ್ನು ಕೇಳ್ತೀರಿ ತಾವು. ಏನಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಅಹಂಕಾರ ಬಂತು, ನಾನೇ ಶ್ರೇಷ್ಠ ಅಂತ ಅಹಂಕಾರ. ಕಾರಣ ಕಿವಿಯ ಅಭಿಮಾನಿ ದೇವತೆ, ಶ್ರೋತ್ರೇಂದ್ರಿಯ, ಚಕ್ಷುರೇಂದ್ರಿಯ, ಘ್ರಾಣೇಂದ್ರಿಯ ಮತ್ತು ಎಲ್ಲ ಕೈಕಾಲುಗಳಲ್ಲಿರೋ ದೇವತೆಗಳಿಗೆ ಅಹಂಕಾರ ಬಂತು, ನಾನೇ ದೊಡ್ಡವ. ಆಗ ಅಹಂಕಾರ ಬಂದರೆ ದೇವರು ತಕ್ಕ ಪಾಠ ಕಲಿಸ್ಬೇಕಲ್ಲ. ನಿಮ್ಮ ಸ್ವರೂಪ ಜ್ಞಾನ ನಿಮಗೆ ಮಾಡಿಸಿಕೊಡುತ್ತೇನೆ ಅಂತ ಹೇಳಿ ಪರಮಾತ್ಮ ಅಂದ, ನೋಡಿ ನವಾಂಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತಮಂ ಅಂತ ಆ ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳಿದಂತೆ ಪರಮಾತ್ಮ ಅಂತ ನೋಡಿ ಒಂದು ಜಡವಾದ ದೇಹವನ್ನು ಸೃಷ್ಟಿ ಮಾಡ್ತೇನೆ, ಇದರೊಳಗೆ ನೀವು ಪ್ರವೇಶ ಮಾಡಿ. ಯಾರು ಪ್ರವೇಶ ಮಾಡೋದ್ರಿಂದ ಈ ದೇಹ ಎಟ್ಟು ಓಡಾಡುತ್ತೋ ಅವರು ಶ್ರೇಷ್ಠ. ಕಣ್ಣಿನ ಅಭಿಮಾನಿ ಹೋದ, ದೇಹ ಹಾಗೇ ಮಲಗಿತ್ತು. ಕಾಲಿನ ಅಭಿಮಾನಿ ಹೋದ, ಏನಾಗಲಿಲ್ಲ. ಕೈ ಅಭಿಮಾನಿ ಹೋಗ್ತಾರೆ, ಎಲ್ಲ ಇಂದ್ರಿಯಾಭಿಮಾನಿಗಳು ಹೋದರೂ ಕೂಡ ದೇಹ ಎತ್ತಿ ನಿಂತಿಲ್ಲ. ವಾಯುದೇವರು ಪ್ರವೇಶ ಮಾಡಿದ್ರು, ಥಟ್ಟನೆ ಎದ್ದು ದೇಹ ಎಲ್ಲ ಸುತ್ತಾಡಲಿಕ್ಕೆ ಓಡಾಡಲಿಕ್ಕೆ ಪ್ರಾರಂಭವಾಯಿತು. ಆಮೇಲೆ ಹಾಗಂತಾರಿಲ್ಲ ನಾವು ಇದ್ದದ್ದಕ್ಕೆ ಓಡಾಡ್ತಾ ಇದೆ ಅಂತ ಇನ್ನೂ ಅವರಿಗೆ. ಅದಕ್ಕೆ ಇನ್ನು ಇದ್ರ ವಿಪರೀತವಾಗಿ ಮತ್ತೆ ಅದು ಪಾಸಿಟಿವ್ ನೆಗೆಟಿವ್ ಅಂತ ಎರಡೂ ಟೆಸ್ಟ್ ಮಾಡ್ತಾರಂತೆ ಕೆಲವು ಕಡೆ. ಹಾಗೆ ಇದು ಇದ್ದಾಗ ಗಾಳಿ ಬಂತು, ಇಲ್ಲದೇ ಇದ್ದಾಗ ಗಾಳಿ ಬರ್ತದೋ ಇಲ್ಲೋ, ಇದು ಇದ್ದದ್ದಕ್ಕೆ ಸಾರ್ಥಕನೋ ಅಲ್ಲೋ ಅಂತ ಹೇಳಿ ವಿಚಾರ ಮಾಡಬೇಕಲ್ಲ. ಫ್ಯಾನ್ ಇದ್ದದ್ದಕ್ಕೆ ಗಾಳಿ ಬರ್ತಾ ಇದೆ ಅಂತ ನಾವು ಅಂತೀವಿ. ಕೆಲವರು ಅಂತಾರೆ ಇಲ್ಲ ನ್ಯಾಚುರಲ್ ಗಾಳಿ ಇದ್ರೆ ಇದೇನು ಫ್ಯಾನ್ ಬರ್ತದೆ, ಕೆಲವರು ಅಂತ ಆದರೆ ಹಾಗಾದ್ರೆ ಫ್ಯಾನ್ ಆರಿಸಿ ನೋಡ್ರಿ ಗಾಳಿ ಬರ್ತದೇನೋ ಅಂತ. ಅದೆಲ್ಲ ಉಲ್ಟಾ ಸೀದಾ ವಿಚಾರ ಮಾಡ್ತಾರೆ. ಹಾಗಿದ್ದಂತೆ ಆ ರೀತಿಯಾಗಿ ವಾಯುದೇವರು ಇದ್ದದ್ದಕ್ಕಾಗಿಯೋ ಈ ದೇಹ ನಡೀತಾ ಇದೆಯೋ ಅಥವಾ ಇಲ್ಲವೋ ನಿರ್ಣಯ ಮಾಡೋಣ. ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳು ಒಬ್ಬರೊಬ್ಬರೊಬ್ಬರು ಹೊರಟು ಹೋದ್ರು. ಆದರೆ ದೇಹ ಕೆಳಗಡೆ ಬಿದ್ದಿದೆ, ಬದುಕಿ ಇದೆ, ವಾಯುದೇವರಿದ್ದಾರೆ. ವಾಯುದೇವರು ಅಲ್ಲಿವರೆಗಿದ್ದಾರೆ, ಅಲ್ಲಿವರೆಗೆ ದೇಹಕ್ಕೆ ಅಸ್ತಿತ್ವ ಇದೆ. ಹೀಗಾಗಿ ಅಂತಹ ಆ ವಾಯುದೇವರು ಯಾವಾಗ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ ಅಂತ ಹೇಳಿದಂತೆ ಆ ವಾಯುದೇವರು ಎಲ್ಲ ಪ್ರಾಣಿಗಳ ಸರ್ವ ಪ್ರಾಣಿ ಹೃದಯಸ್ಥಾಯ ಅಂತ ಹೇಳಿದಂತೆ ಎಲ್ಲ ಪ್ರಾಣಿಗಳ ಒಳಗಡೆ ವಾಯುದೇವರಿದ್ದಾರೆ. ಅಂತಹ ಆ ವಾಯುದೇವರೇ ಭೀಮಸೇನ ದೇವರು. ಆ ಭೀಮಸೇನ ದೇವರ ಅನುಗ್ರಹ ಇಲ್ಲ ಅಂತಾದರೆ ಏನು ಸಾಧ್ಯ ಇಲ್ಲ. ಅದಕ್ಕಾಗಿ ಶೇಷದಾಸರು ಬಹಳ ಚೆನ್ನಾಗಂತಾರೆ, ಎನ್ನಣ್ಣನ ಕೃಪೆ ಎನಗಿಲ್ಲದುದರಿಂದ ಎನ್ನ ಮೇಲೆ ಈ ಪರಿ ಮುನಿದ್ಯಾ ದೇವ, ಎನ್ನಣ್ಣನ ಕೃಪೆ ಇನ್ನೂ ತೊಲಗದಿರುವುದರಿಂದ ಘನ್ನವಾದ ಸ್ಥಾನದಿಂದ ಇಳಿದೆ. ಅವರು ತಮ್ಮ ಎಲ್ಲ ವಿಧವಾಗಿರುವಂತಹ ತಮ್ಮ ದೇಹದ ಚಿಂತನೆಯನ್ನು ಮಾಡ್ತಾ ಅವರು ಪೂರ್ವ ತಮ್ಮ ಜನ್ಮದ ಸ್ಮರಣೆಯನ್ನು ಕೂಡ ಮಾಡ್ತಾ ಭೀಮಸೇನ ದೇವರ ಅನುಗ್ರಹ, ವಾಯುದೇವರ ಅನುಗ್ರಹ ಎಷ್ಟು ವಿಶೇಷ ಅನ್ನೋದನ್ನು ಹೇಳ್ತಾರೆ. ಎನ್ನಣ್ಣನ ಕೃಪೆ ಇನ್ನೂ ಜರಿದು ಹೋದುದರಿಂದ ಅಚ್ಛಿನ್ನ ಭಕ್ತಿಯಿಂದ ಹೀನನಾದ. ನಮಗೆ ಭಕ್ತಿ ನಮಗೆ ಕಡಿಮೆ ಇದೆ ಅಂತ ಆದರೆ ಅದಕ್ಕೆ ಕಾರಣ ಏನು ಅಂದರೆ ವಾಯುದೇವರ ಅನುಗ್ರಹ ಬೇಕು, ಗುರುಗಳ ಅನುಗ್ರಹ ಬೇಕು. ಗುರುವನುಗ್ರಹ ರೂಪ ಅಂತ ಕಾಮಧೇನು ಉಪಾಸನೆ ಅಂತ ಹೇಳ್ತಾರೆ. ಕಾಮಧೇನು ಗುರುವನುಗ್ರಹ. ಗುರುವನುಗ್ರಹ ಇಲ್ಲ ಅಂತ ಆದರೆ ನಾವು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಯಾವ ಶ್ರೀನಿವಾಸ ದಯಾನಿಧೆ ಎನ್ನುವ ಒಂದು ಅದ್ಭುತವಾದ ರಚನೆಯಲ್ಲಿ ಅವರೇ ಅಂತಾರೆ, ಗುರುಗಳ ಅನುಗ್ರಹ ಇಲ್ಲ ಅಂತಾದರೆ ಏನು ಸಾಧ್ಯ ಇಲ್ಲ ಅಂತಂತಾರೆ. ವರದ ಗೋಪಾಲ ವಿಠಲರು ಬಹಳ ಚೆನ್ನಾಗಿ ಹೇಳ್ತಾರೆ. ಏನಂದ್ರೆ ಗುರುಗಳಿಂದಧಿಕ ಇನ್ನಾರು ಆಪ್ತರು ನಿನಗೆ, ಗುರುಗಳೇ ಪರಮಹಿತಕರು ನೋಡ, ಗುರುಸ್ವಾಮಿ ವರದ ಗೋಪಾಲ ವಿಠಲ ಸರ್ವ ದುರಿತಗಳ ಕಳೆದು ಸುಖಗರೆವ ನೋಡೋ, ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ. ನಮಗೆ ಜೀವನದಲ್ಲಿ ಆಪ್ತರಾದವರು ಬೇಕಾದಷ್ಟು ಜನ ಇದ್ದಾರೆ, ಬಂಧುಗಳಿದ್ದಾರೆ ಅಥವಾ ಗೆಳೆಯಂದರಿದ್ದಾರೆ, ಬೇರೆ 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 ಜನ ಬೇಕಾದಷ್ಟು ಜನ ಇದ್ದಾರೆ. ನಮಗೇನೇ ಕಷ್ಟ ಬಂದರೂ ನಾವಿದ್ದೇವಪ್ಪ ಯಾಕೆ ಚಿಂತೆ ಮಾಡ್ತೀಯ ಅಂತಾರೆ, ಹಣ ಕೊಡ್ತಾರೆ. ಬಡತನ ಇದ್ದರೆ ನಮ್ಮನ್ನು ಎತ್ತಿ ಹಿಡಿತಾರೆ. ವಸ್ತ್ರ ಇಲ್ಲನ ಹಾಗಾದ್ರೆ ವಸ್ತ್ರ ತೊಗೊಂಡೋಗಂತಾರೆ. ಬೇರೆ ಏನೋ ಮನೆ ಇಲ್ವಾ, ಒಂದು ಮನೆ ಕೊಡಿಸ್ತೇನೆ ಅಂತಾರೆ. ಏನೋ ಅನುಗ್ರಹ ಮಾಡಿ ಒಟ್ಟಾರೆ ನಮ್ಮನ್ನು ಜೀವನದಲ್ಲಿ ಎತ್ತಿ ಹಿಡಿಯೋರು ಇದ್ದಾರೆ. ಆದರೆ ಜೀವನದಿಂದಲೇ ಎತ್ತಿ ಮೋಕ್ಷವನ್ನು ಕೊಡುವಂತಹ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಒಬ್ಬರೇ, ಅದು ಗುರುಗಳೊಬ್ಬರೇ, ಬೇರೆ ಯಾರೂ ಇಲ್ಲ. ಅದಕ್ಕೆ ಮಹಾಭಾರತದಲ್ಲಿ ಬರುವ ಮಾತು ಏನಂದರೆ
ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಅಂತ ಅಲ್ಲಿ ಹೇಳ್ತಾ ಇರುವಾಗ ಎಲ್ಲವೂ ನೀನೇ ಅಂತ ಅಲ್ಲಿ ಹೇಳ್ತಾರೆ. ಗುರುಗಳು ಅಂದರೆ ಅವರು ತಂದೆ, ಅವರೇ ತಾಯಿ, ಅವರೇ ಬಂಧು, ಅವರೇ ಎಲ್ಲ ಬಳಗ, ಅವರಿಲ್ಲದೆ ಏನಾಗೋದಿಲ್ಲ. ಅದಕ್ಕೆ ಅವರಂತಾರೆ, ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರು. ನಮಗೆ ಹಿತವನ್ನು ಉಂಟು ಮಾಡುವವರು ಬೇಕಾದಷ್ಟು ಜನ ಇದ್ದರೂ ಕೂಡ ಇದು ತಾತ್ಕಾಲಿಕವಾದ ಹಿತವನ್ನು ಉಂಟು ಮಾಡುವವರು ಇದ್ದಾರೆ. ಆದರೆ ನಮಗೆ ಅದ್ಭುತವಾದ ಶಾಶ್ವತವಾದ ಸುಖವನ್ನು ಕೊಡುವವರು ಆ ದೇವರೇ, ಆ ಗುರುಗಳೇ ನಮ್ಮ ಜೀವನದಲ್ಲಿ. ಅದಕ್ಕಾಗಿ ಅವರಂತಾರೆ, ಅಂತಹ ಆ ಗುರುಗಳ ಅನುಗ್ರಹದಿಂದ ನಮಗೆ ಭಕ್ತಿ, ದೇವರಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ. ಭಕ್ತಿ ಇಲ್ಲ ಅಂತ ಆದರೆ ಮುಕ್ತಿ ಇಲ್ಲ, ನಿರ್ಣಯ. ಅದಕ್ಕೆ ನಮ್ಮ ಭೀಮಸೇನ ದೇವರ, ವಾಯುದೇವರ ಅನುಗ್ರಹ ಇಲ್ಲ ಅನ್ನೋದಕ್ಕಾಗಿ ನಾನು ಭಕ್ತಿಯಿಂದ ಚ್ಯುತನಾಗಿದ್ದೇನೆ. ಆದರೆ ಭಕ್ತಿ ನನಗೆ ಬೇಕು ಅಂತಾದರೆ ಭೀಮಸೇನ ದೇವರ ಅನುಗ್ರಹ ಬಹಳ ಅವಶ್ಯಕ ಅನ್ನೋದನ್ನು ಹೇಳ್ತಾರೆ. ಇದನ್ನೇ ಯಾಕೆ ಭೀಮಸೇನ ದೇವರ ಅನುಗ್ರಹ ಭಕ್ತಿಗೆ ಬೇಕು ಅಂತಂದ್ರೆ, ಭೀಮಸೇನ ದೇವರು ತಮ್ಮ ಜೀವನದಲ್ಲಿ ಮಾಡಿದ್ದು ಬೇರೆ ಏನೂ ಅಲ್ಲ, ಮೂರನ್ನೇ ಮಾತ್ರ ದೇವರನ್ನ ಸೇವೆಯನ್ನು ಮಾಡಿ ದೇವರಿಗೆ ಕೇಳಿದ್ದು: ಜ್ಞಾನ, ಭಕ್ತಿ, ಹರೇ ತೃಪ್ತಿ. ನಮಗೂ ಅದನ್ನೇ ಆದೇಶ ಮಾಡಿದ್ದಾರೆ. ನಾವು ಇವತ್ತು ದೇವಸ್ಥಾನಕ್ಕೆ ಬಂದರೆ, ಗುರುಗಳ ಹತ್ರ ಹೋದರೆ, ಬೇರೆ ಕಡೆ ಹೋದರೆ ನೂರಾರು ಬೇಡಿಕೆಗಳನ್ನು ದೇವರ ಹತ್ರ ಇಟ್ಕೊಂಡೇ ಹೋಗಿರ್ತೇವೆ. ಅದು ಪೂರ್ಣ ಆಗಬೇಕು, ಮನೋಭೀಷ್ಟ ಪೂರ್ಣ ಆಗಬೇಕು ಅಂತ ಹೋಗಿರ್ತೇವೆ. ಆದರೆ ಯಾವ ವಾಯುದೇವರು ಅವರಂತಾರೆ, ದೇವರಿಗೆ ಬೇಡುವುದು ಇದು ಜೀವನ ಅಲ್ಲ, ಸರ್ವತಾ ಅಲ್ಲ. ಕೇವಲ ಭಗವಂತನ ಇಚ್ಛೆಗೆ ಬಂದಂತೆ ನಾನು ಸುಖವಾಗಿರ್ತೇನೆ, ದೇವರ ಅನುಗ್ರಹದಿಂದ ಆರಾಮಿರ್ತೇನೆ, ದೇವರು ನನಗೆ ಜ್ಞಾನ, ಭಕ್ತಿ, ಇತರ ವಿಷಯಗಳಲ್ಲಿ ವೈರಾಗ್ಯ, ಹರೇ ತೃಪ್ತಿ, ಇದನ್ನು ಮಾತ್ರ ದಯಪಾಲಿಸಲಿ ಅಂತ ಕೇಳೋದೇನಿದೆ, ಇದೇ ನಿಜವಾದ ಜೀವನ. ಅವನೇ ನಿಜವಾಗಿ ಬದುಕಿದವ ಅಂತ ಹೇಳ್ತಾರೆ ನೋಡಿ ವಾಯುದೇವರು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ರಾಮಾಯಣದ ಮತ್ತೆ ಅಲ್ಲೇ ನಾವು ಬರಬೇಕು, ವಾಯುದೇವರ ಮಹಿಮೆಯನ್ನು ಕೇಳ್ತಾ ಇದ್ರೆ ಅಲ್ಲಿ ಅವರಂತಾರೆ, ದೇವರು ಮುಂದೆ ಏನು ಕೇಳಿದ್ರಪ್ಪ ವಾಯುದೇವರು ಅಂದ್ರೆ, ಏನಿಲ್ಲ, ನಿನ್ನ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಕೊಡು ಸಾಕು. ರಾಮದೇವರ ಮುಂದೆ ಬೇಕಾದ ಕೇಳ್ಬೋದಾಗಿತ್ರಿ, ನಮಗೆ ಇವತ್ತು ಕೇಳಿದ್ದೆಲ್ಲ ಕೊಡ್ತಾರೆ ಅಂತ ಎಲ್ಲಾದರೂ ಅನೌನ್ಸ್ ಮಾಡಿದರೆ ಯಾರು ಕೊಡೋರು ಅಂತ ಅಡ್ರೆಸ್ ಹುಡ್ಕೊಂಡು ಹೋಗ್ತೇವೆ. ಕಷ್ಟ ಎಷ್ಟೇ ಆದರೂ ಅಲ್ಲಿ ಹೋಗಿ ಬರ್ತೇವೆ, ಅಲ್ಲಿ ಹೋಗಿ ನಾವು ಕೊಟ್ಟದ್ದೆಲ್ಲ ಕೇಳಿದ್ದನ್ನು ಕೊಡ್ತಾರೆ ಅಂದರೆ ನಾವೆಲ್ಲ ಇಷ್ಟಾರ್ಥಗಳನ್ನು ತೆಗೆದುಕೊಂಡು ಬರ್ತೇವೆ. ಆದರೆ ಭಗವಂತ ಅವನು ಇಂಥದ್ದು ಕೊಟ್ಟಿಲ್ಲ ಅಂತಿಲ್ಲ, ಎಲ್ಲವನ್ನೂ ಕೊಟ್ಟಿದ್ದಾನೆ, ಸಂಪೂರ್ಣವಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ. ಇಂತಹ ಆ ಭಗವಂತ ಕೊಡಲಿಕ್ಕೆ ಸಮರ್ಥನಾಗಿದ್ದಾಗಲೂ ಕೂಡ ಬೇಡದೇ ಇರೋದೇನಿದೆ, ಇದೇ ನಿಜವಾದ ವೈರಾಗ್ಯ, ಇದೇ ನಿಜವಾಗಿರುವಂತಹ ಶಾಸ್ತ್ರ, ಇದೇ ಸಿದ್ಧಾಂತ. ಅದನ್ನು ಮಾಡಿದವರು ಭೀಮಸೇನ ದೇವರು, ವಾಯುದೇವರು, ಹನುಮಂತ ದೇವರು. ಅವರೇನು ಕೇಳ್ತಾರೆ ಅಂದರೆ, ಸೀತಾದೇವಿ ಅಂದು ಹನುಮಂತ ದೇವರು ಬಹಳ ಭಕ್ತಿ ಮಾಡಿ ಬಹಳ ಕೆಲಸ ಮಾಡಿದ್ದಾರೆ, ಬಹಳ ಸೇವೆ ಮಾಡಿದ್ದಾರೆ. ಕಪಿಗಳಿಗೆಲ್ಲ ಅವರವರಿಗೆ ರಾಜ್ಯ ಕೊಟ್ಟಾಯಿತು, ಅವರವರಿಗೆ ಸುಗ್ರೀವನಿಗೆ ತಾರೆಯನ್ನು ತಂದು ಕೊಟ್ಟಾಯಿತು, ಎಲ್ಲ ಬೇಕಾದಷ್ಟು ಮಾಡಿ ಆಗಿದೆ. ಹನುಮಂತ ದೇವರಿಗೆ ಏನು ಕೊಡ್ತೀಯಾ ಹೇಳು. ಆಗ ಹನುಮಂತ ದೇವರಿಗೆ ಕೇಳಿದರೆ ಅವರಂತಾರೆ, ಏನೂ ಬೇಡ, ಪ್ರವರ್ಧತಾ ಭಕ್ತಿರಲಂ ಕ್ಷಣೆ ಕ್ಷಣೆ ಪರೀಶಮೇ ರಾಸ ವಿವರ್ಜಿತಾ ಸದಾ ಅನುಗ್ರಹಸ್ಥೆ ಮೈಚೈವಮೇವ ನಿರೂಪದೌತೋ ಮಮ ಸರ್ವಕಾಮ. ನಿನ್ನ ಪಾದಕಮಲಗಳಲ್ಲಿ ಸದಾಕಾಲ ಭಕ್ತಿ ಬೆಳೀಲಿ, ಕ್ಷಣ ಕ್ಷಣ ಬೆಳೀಲಿ, ಇದೊಂದೇ ಕೊಡು ಅಂತ ಹೇಳ್ತಾ, ಸಜೀವಮಾನೋ ನಪರ ಕಥಂಚಿತ್ ತ್ವಜ್ಜೀವನಮ್ಮೆ ಅಸ್ತು ಅಧಿಕಂ ಸಮಸ್ತ. ಬಹಳ ಸುಂದರವಾಗಿ ಹೇಳ್ತಾರೆ. ಬದುಕಿರುವ ವ್ಯಕ್ತಿ ಇಂಥವನು ಬದುಕಿದ್ದು ಸಾರ್ಥಕ ಅಂತ ಯಾವಾಗ ಅಂತಂದ್ರೆ, ಭಕ್ತಿ ಮಾಡ್ತಾ ದೇವರ ಸ್ಮರಣೆ ಮಾಡ್ತಾ ಇದ್ದವನೇ ನಿಜವಾಗಿ ಬದುಕಿದ್ದವನು ಅಂತ. ಜಗನ್ನಾಥದಾಸರಂದ್ರು, ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ, ಶೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲಿಗೆ ಪೋಗ್ಯಾಚಿಸದೆ, ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳುವುದಕ್ಕೆ. ಬಹಳ ಸುಂದರವಾಗಿ ಆ ನುಡಿಗಳಲ್ಲಿ ಜಗನ್ನಾಥದಾಸರು ತಿಳಿಸಿದ್ದಾರೆ. ಅಲ್ಲಿ ನಾವು ಎಲ್ಲ ತಿಳಿದುಕೊಂಡು ಬದುಕಿದ್ದರೆ ಅದನ್ನು ಬದುಕಿದ್ದು ಸಾರ್ಥಕ. ಈ ವಾಯುದೇವರ ಸಿದ್ಧಾಂತದ ಪ್ರಕಾರ ನಾವು ನಮ್ಮ ಬದುಕನ್ನು ಅದಕ್ಕೆ ಇದಕ್ಕೆ ಟ್ಯಾಲಿ ಮಾಡಿದರೆ ನಮ್ಮದು ಬಿಗ್ ಝೀರೋ.
ಏನೂ ಇಲ್ಲ, ಏನೇನೂ ಅರ್ಥವೇ ಇಲ್ಲ. ಯಾಕಾದರೂ ಬದುಕಿದ್ದೇವೆ ಅಂತಂದರೆ ಅದಕ್ಕೆ ಭಾಗವತನೇ ಹೇಳಿಬಿಡ್ತದೆ. ಆ ಪಶುವಿಗೂ ಅಥವಾ ಕಂಬಾರನ ಮನೆಯಲ್ಲಿರುವ ತಿಥಿ ಅಂತಂತಾರೆ ನೋಡಿ, ಅದು ಉಸಿರಾಡ್ತದೆ, ಅದನ್ನು ಕೂಡ ಅಗ್ನಿಯ ಪ್ರಜ್ವಲನೆಗಾಗಿ. ಅದಕ್ಕೂ ನಮಗೆ ಏನು ವ್ಯತ್ಯಾಸ ಇಲ್ಲ. ಪಶುಗಳು ತಿಂದುತ್ತೆ, ಆಹಾರ ಸ್ವೀಕಾರ ಮಾಡ್ತದೆ, ಉಸಿರಾಡ್ತದೆ, ನಿದ್ರೆ ಮಾಡ್ತದೆ. ಹಾಗೆ ಉಸಿರಾಟ ಕೆಲಸವ ಜಡವಾದ ಆ ಕಂಬಾರನ ಮನೆಯಲ್ಲಿರುವಂತಹ ಮಷೀನು ಕೂಡ ಉಸಿರಾಡ್ತದೆ, ಗಾಳಿ ಒಳಗೆ ಬರ್ತದೆ, ಹೊರಗೆ. ಹಾಗೆ ಆ ವಸ್ತುಗಳಿಗೂ ಆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಅಂತ ಭಾಗವತ ನಮಗೆ ಚೆನ್ನಾಗಿ ಬೈತದೆ. ಹಾಗಾದರೆ ವಾಯುದೇವರ ಸಿದ್ಧಾಂತದ ಪ್ರಕಾರ, ವಾಯುದೇವರ ಅಪೇಕ್ಷೆಯ ಮೇರೆಗೆ ಅಥವಾ ವಾಯುದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕಾದರೆ ನಾವು ಯಾವ ರೀತಿಯಾಗಿ ಬದುಕಿರಬೇಕು ಅಂತಂದರೆ ಅದಕ್ಕೆ ಅವರಂತಾರೆ, ಜ್ಞಾನ ಭಕ್ತಿ ಹರೇ ಸ್ತೃತ್ಯಂ ವಿನಾ ವಿಷ್ಣೋರಪಿ ಕ್ವಚಿತ. ಪರಮಾತ್ಮನ ವಿಷಯಕವಾದ ಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ, ಇತರ ವಿಷಯಗಳಲ್ಲಿ ವೈರಾಗ್ಯ, ಪರಮಾತ್ಮನಲ್ಲಿಯೇ ಸದಾಕಾಲ ನಾವು ಮಾಡುವ ಸಕಲ ಸತ್ಕರ್ಮಗಳಿಂದ ಪರಮಾತ್ಮ ತೃಪ್ತನಾಗಲಿ ಅನ್ನುವಂತಹ ದೊಡ್ಡದಾದ ಉದ್ದೇಶ. ಆ ಉದ್ದೇಶವನ್ನು ಇಟ್ಟುಕೊಂಡರೆ ಮಾತ್ರ ಆಗ ನಾವು ಬದುಕಿದ್ದು ಸಾರ್ಥಕ. ಸಜೀವ ಮಾನವನ ಅಪರಕ್ಕತ. ಬಹಳ ಸುಂದರವಾಗಿ ದಾಸರು ತಿಳಿಸಿಕೊಡ್ತಾರೆ. ಬೇಕಾದ್ದು ಕೊಡಬಹುದಾಗಿತ್ತು ರಾಮದೇವರಿಗೆ. ವಾಯುದೇವರಿಗೆ ಕೇಳಿದ್ರೆ ಏನು ಕೊಡ್ಲಿಕ್ಕೆ ಸಾಧ್ಯ? ನಾವೇನೋ ಒಂದು 10 ಕಡೆಗೆ ಪ್ರಸಿದ್ಧಿಯಾಗಿ ಬಿಟ್ಟಿದ್ದೇವೆ ಅಂದರೆ 10 ಜನರಿಗೆ ನೋಡ್ರಪ್ಪ ನಮಗೆ ಒಂದು ಸೈಟ್ ಇಲ್ಲ, ಏನಿಲ್ಲ, ನೀವೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂದರೆ ಆಯ್ತು ನಮ್ಮ ಆಚಾರ್ಯ ಅಂತೇಳಿ ಎಲ್ಲರೂ ದುಡ್ಡು ಕೊಡ್ತಾರೆ, ಒಂದು ಮನೆ ಜಾಗ ಕೊಡ್ತಾರೆ, ಮನೆ ಕಟ್ಟಿಸ್ಕೊಡ್ತಾರೆ. ಇದು ಏನು ಬೇರೆ ಎಲ್ಲ ದೇವರು ಅವ್ರಿಗೆ ಕೊಟ್ಟದ್ದು ಅವ್ರು ನಮಗೆ ಕೊಡೋದು, ಸಾಕ್ಷಾತ್ ದೇವರು ಕೊಡೋದಲ್ಲ, ಭಕ್ತರಿಂದ ಪಡೆದುಕೊಳ್ಳೋದು. ಭಕ್ತರಿಗೇನೆ ಇಂತಹ ಮನಸ್ಸು ಸಾಮರ್ಥ್ಯ ಇದೆ ಅಂದರೆ ದೇವರಿಗೆ ಇಡೀ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಜಗತ್ತಿನೊಳಗೆ ಏನೇನಿದೆ ಅದೆಲ್ಲ ಈಶಾವಾಸ್ಯ, ಅದೆಲ್ಲ ಭಗವಂತನ ಅಧೀನ. ತೇನ ತ್ಯಕ್ತೇನ ಭುಂಜಿತಾಹ, ನಾವೆಲ್ಲ ಓಡಾಡ್ತೇವೆ, ಗಾಳಿ ತಗೋತೇವೆ, ಊಟ ಮಾಡ್ತೇವೆ, ಆಹಾರ ಸ್ವೀಕಾರ ಮಾಡ್ತೇವೆ, ನಿದ್ರೆ ಮಾಡ್ತೇವೆ ಅಂತಂದ್ರೆ ತೇನ ತ್ಯಕ್ತೇನ ತೇನ ದತ್ತೇನ ವಿತ್ತೇನ ಬರೀತಾರೆ ಟಿಪ್ಪಣಿಯಲ್ಲಿ. ದೇವರು ಕೊಟ್ಟ ಪದಾರ್ಥಗಳಿಂದಲೇನೆ, ಕೊಟ್ಟ ಹಣದಿಂದಲೇನೆ, ಅವನು ಕೊಟ್ಟ ಗಾಳಿ ಬೆಳಕು, ಈ ಸುಖದಿಂದಲೇ ನಾವು ಬದುಕಿತ್ತು. ಆದ್ದರಿಂದ ಇದೆಲ್ಲ ಈಶಾವಾಸ್ಯ, ಪರಮಾತ್ಮನಿಂದಲೇ ಆಗೋದು. ಆದರೆ ನಾವೆಲ್ಲ ಏನಂತೇವೆ ಅಂದರೆ, ನೋಡ್ರಿ ಎಷ್ಟು ಚೆನ್ನಾಗಿದೆ, ಮನೇಲಿ AC ಹಾಕ್ಸೀನಿ, ಒಳ್ಳೆ ಫ್ಯಾನ್ ಹಾಕಿದ್ದೇನೆ, ಗಾಳಿ ಚೆನ್ನಾಗಿ ಬರುತ್ತಾ, 15ನೇ ಫ್ಲೋರ್ ಮನೆ, ಫ್ಯಾನೇ ಬೇಕಾಗಿಲ್ಲ, ತುಂಬ ಗಾಳಿ ಬರುತ್ತೆ ನೋಡಿ, ಆರಾಮಿರ್ಬೋದು, ನೀವೆಲ್ಲ ಇಲ್ಲೇ 10 ದಿವಸ ಇದ್ದು ಹೋಗ್ಬೋದು, ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡೀನಿ ಅಂತ ನಾನು ಮಾಡಿದ್ದೇನೆ ಅಂತ. ಗಾಳಿ ಯಾರ ಕೈಯಲ್ಲಿದೆ ಅಥವಾ ಬೆಳಕು ಯಾರ ಕೈಯಲ್ಲಿದೆ? ಆ ದೊಡ್ಡ 18 ಫ್ಲೋರ್ ಬಿಲ್ಡಿಂಗ್ ನಿಂತಿದೆ ಅಂದರೆ ತಾನು ಇಟ್ಕೊಂಡು ನಿಂತಾನೇನು? ಕೆಳಗಡೆಯಲ್ಲಿ ವರದೇವರಿದ್ದಾರೆ ಅನ್ನೋದಕ್ಕಾಗಿ ಬಿಲ್ಡಿಂಗ್ ನಿಂತಿದೆ, ಜನ ನೋಡೋದು ಮೇಲೆ, ಕೆಳಗೆ ನೋಡೋದೇ ಇಲ್ಲ. ಮೇಲೆ ನೋಡ್ತಾರೆ 18ನೇ ಫ್ಲೋರ್ ಎಷ್ಟು ಚೆನ್ನಾಗಿರಿ, ಎಂಥ ಪುಣ್ಯವಂತರು ನೀವು, ಸುಖವಾಗಿದ್ದೀರಪ್ಪ, ಚೆನ್ನಾಗಿದ್ದೀರಿ ಅಂತಂತೇವೆ. ಆದರೆ ಆ ದೇವರು ಆ ಭೂಮಿಯನ್ನು ಹಿಡ್ಕೊಂಡಿದ್ದಾನೆ, ಆ ಒಂದು ದೊಡ್ಡ ಕಟ್ಟಡವನ್ನು ಹಿಡ್ಕೊಂಡಿದ್ದಾನೆ, ಅದರೊಳಗೆ ನೀನಿದ್ದೀಯ, ನಿನ್ನದು ಯಾವುದೂ ಅಲ್ಲ ಅನ್ನುವ ಚಿಂತನೆಯನ್ನ ಮಾಡಬೇಕು. ಅದೇ ನಿಜವಾದದ್ದು. ಅದೇ ಪರಮಾತ್ಮನ ವಿಷಯಕವಾಗಿರುವಂತಹ ಭಕ್ತಿ ಮಾಡಬೇಕಾದ್ರೆ ಯಾವುದೂ ನನ್ನದಲ್ಲ, ಎಲ್ಲವೂ ನಿನ್ನ ಅಧೀನ ಅನ್ನೋದನ್ನು ವಿಚಾರ ಮಾಡಬೇಕು. ಅದೇ ದೊಡ್ಡದಾದ ಸಿದ್ಧಾಂತ. ಅದಕ್ಕಾಗಿ ಈ ಸಿದ್ಧಾಂತವನ್ನು ನಮಗೆ ತಿಳಿಸಿಕೊಟ್ಟವರೇ ವಾಯುದೇವರು. ಆ ವಾಯುದೇವರಲ್ಲಿ ನಾವು ಭಕ್ತಿ ಮಾಡಿದರೆ ದೇವರಲ್ಲಿ ನಮಗೆ ಭಕ್ತಿ ಬರುತ್ತೆ. ಅದಕ್ಕಾಗಿ ದೇವರಲ್ಲಿ ಭಕ್ತಿಹೀನಾಗಿದ್ದ ಕಾರಣ ಅಂದರೆ ನಮ್ಮ ಅಣ್ಣನ ಕೃಪೆ ಆಗಬೇಕು ಅಂತ ಶೇಷದಾಸ. ಆ ಭೀಮಸೇನ ದೇವರ ಅನುಗ್ರಹ ಆಗಬೇಕು. ಅದಕ್ಕೆ ಮಾತರ್ಮೇ ಮಾತರಿಷ್ಟನ್ ಪಿತರತರ್ಗುರೋ ಭ್ರಾತರಿಷ್ಟಾಕ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರ ಜರೈತರ ಜನ್ಮ ಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಚಿತ ನಿರ್ನಿಮಿತ್ತಾಂ ನಿರ್ವ್ಯಾಜ ನಿಶ್ಚಲ ಸದ್ಗುಣಗಳ ಬೃಹತೀಂ ಶಾಶ್ವತೀಂ ಆಶುದೆ. ಆಶು ಅಂದರೆ ಬೇಗನೆ. ಆ ವಾಯುದೇವರಿಗೆ ಪ್ರಾರ್ಥನೆ ಇದೆ, ಸ್ವಾಮಿ ನೀವು ಆದಷ್ಟು ಬೇಗನೆ ನಮಗೆ ಅನುಗ್ರಹ ಮಾಡಿ ಭಕ್ತಿಯನ್ನು ಕೊಡಿ, ಬೇರೆ ಏನೂ ಬೇಡ ಅಂತ. ಯಾಕೆ ಅಂದರೆ ಭಕ್ತಿಯಿಂದಲೇ ಮುಕ್ತಿ ಅಂತ ನಿಮ್ಮ ಸಿದ್ಧಾಂತದಿಂದ ಸಿದ್ಧವಾಗಿ ಬಿಟ್ಟಿದೆ. ನಾನು ಏನು ಮಾಡಿದರೂ ಕೂಡ ಭಕ್ತಿಯನ್ನು ಮಾಡಲಿಲ್ಲ ಅಂತಾದರೆ ಆಗ ಎಲ್ಲವೂ ವೇಸ್ಟ್. ತೊಳೆದ ಅದೇ ಅಂತಾರೆ, ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂತೆ ಅಂತ. ಹೊಳೆ ನೀರು ಹರಿದೋಯ್ತು, ಹುಣಸೆಹಣ್ಣಿನ ರಸ ಹೋಯ್ತು, ಹೊಳೆ ನೀರು ಹುಳಿ ಆಗಲಿಲ್ಲ, ಹುಣಸೆಹಣ್ಣು ವೇಸ್ಟ್ ಆಯ್ತು. ಹೀಗೆಲ್ಲ ಭಕ್ತಿ ವೇಸ್ಟ್ ಆಗೋದು. ಭಕ್ತಿ ಇಲ್ಲ ಅಂತಾದರೆ ಮಾಡಿದ್ದೆಲ್ಲವೂ ವ್ಯರ್ಥ.
ಅದಕ್ಕಾಗಿ ನಾವೆಲ್ಲ ಇದರಲ್ಲಿ ವಿಚಾರ ಮಾಡಬೇಕು. ದೇವರ ಗುರುಗಳ ಅನುಗ್ರಹದಿಂದ ನಮ್ಮಲ್ಲಿ ಭಕ್ತಿ ಬೆಳಿಬೇಕು. ಏನಂದರೆ ಬೇಕಾದಷ್ಟು ನಾವು ಸಂಭಾರ, ಉತ್ಸವ, ಮನೆಯೊಳಗೆ ಕಾರ್ಯಕ್ರಮ, ಎಲ್ಲ ದೊಡ್ಡ ದೊಡ್ಡ ಜನರ ಅನ್ನದಾನ ಅನ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಏನೇನೋ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ. ಮಾಡುವಾಗ ಭಕ್ತಿ ಇಲ್ಲ ಅಂತ ಆದರೆ ಎಲ್ಲವೂ ವ್ಯರ್ಥ, ಶ್ರಮ ಇಲ್ಲ. ಭಾಗವತ ಹೇಳ್ತದೆ, ಧರ್ಮ ಸ್ವನಿಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯ ನೋತ್ಪಾದಯೇತ್ ಯತಿರತಿಂ ಶ್ರಮಯೇ ವೈ ಕೇವಲ. ಭಾಗವತಕ್ಕೇನು ಬಿಡೇ ಇಲ್ಲ, ನಮಗಿನ್ನೂ ಬಿಡೇ ಇರ್ಬೋದು. ಅಯ್ಯೋ ಪಾಪ ಶ್ರಮ ಪಟ್ಟಿದ್ದಾರೆ ಅಂತ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಥ್ಯಾಂಕ್ಸ್ ಹೇಳೋಣ. ವೇದವ್ಯಾಸ ದೇವರಿಗೆ ಭಾಗವತಕ್ಕೆ ಏನಿದೆ ದಾಕ್ಷಿಣ್ಯ ಏನಿಲ್ಲ, ಸ್ಪಷ್ಟವಾಗಿ ಹೇಳ್ಬಿಡ್ತದೆ ಭಾಗವತ. ಏನೇನಿಲ್ಲ, ಬೇಕಾದ್ದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ನಿಂತು ಬೇಕಾದ್ದು ಮಾಡಿದರೂ ಕೂಡ ನೀವು ದೇವರಲ್ಲಿ ಭಕ್ತಿ ಮಾಡದೇ ಇದ್ರೆ ಎಲ್ಲವೂ ವೇಸ್ಟು, ಅರ್ಥ ಇಲ್ಲ. ಶ್ರಮಯೇ ವೈಕೆ ಮಾಡ್ತಾರೆ. ಹಾಗಾದರೆ ಆ ಭಕ್ತಿ ಇದು ನಮ್ಮ ಸಿದ್ಧಾಂತದಲ್ಲಿ ನಮಗೆ ಬಹಳ ಅವಶ್ಯಕ ಅಂತ ಆದಾಗ ಆ ಭಕ್ತಿ ನಮಗೆ ಬೇಕು. ಅದು ಬೇಕು ಅಂತಾದರೆ ವಾಯುದೇವರಲ್ಲಿ ನಾವು ವಿಶೇಷವಾಗಿ ಆ ವಾಯುದೇವರ ಉಪಾಸನೆಯನ್ನು ಮಾಡಬೇಕು. ಅದನ್ನು ಶೇಷದಾಸರು ನಮಗೆ ತಿಳಿಸಿಕೊಡ್ತಾರೆ. ಎನ್ನಣ್ಣನ ಕೃಪೆ ಇನ್ನು ತಪ್ಪಿದದರಿಂದ ನಿನ್ನ ನಿಗ್ರಹಕ್ಕೆ ವಿಷಯನಾದೆ. ಎನ್ನಣ್ಣನ ಕೃಪೆ ಇನ್ನು ಇಲ್ಲದೆ ಕಾರಣದಿ ಎನ್ನ ಈ ಪರಿ ನೀನು ಬಳಲಿಸುವಿ. ಕಲಿಯ ಬಾಧೆಯೂ ಕೂಡ ಇಲ್ಲಿ ಒಂದು ವಿಚಾರವನ್ನು ಅವರು ತಿಳಿಸ್ತಾರೆ. ಅವತಾರ ಮಾಡಿದಾಗ ಒಟ್ಟಾರೆ ಪರಶುಕ್ಲತ್ರಯರಿಗೆ, ನಮಗೆಲ್ಲ ಸಿದ್ಧಾಂತ ಗೊತ್ತು, ಪರಶುಕ್ಲತ್ರಯರಿಗೆ ಕಲಿ ಬಾಧೆ ಇಲ್ಲ. ಉಳಿದ ಎಲ್ಲ ಜನರಿಗೂ ಕೂಡ ಬಾಧೆ ಇದೆ, ನಮ್ಮಷ್ಟು ಇಲ್ಲ. ನಮ್ಮಲ್ಲಿ ದೇವರ ಬಾಧೆ ಕಡಿಮೆ, ಕಲಿ ಬಾಧೆನೇ ಹೆಚ್ಚು. ದೇವರ ಬಾಧೆ ಆದರೆ ಆಗಾಗೊಮ್ಮೆ ಆಗ್ತಿರ್ತದೆ, ಏಕಾದಶಿಗೊಮ್ಮೆ, ದೇವರು ಪೂಜಾ ಕೂತಾಗೊಮ್ಮೆ, ಅಥವಾ ಯಾರಾದರೂ ಸ್ವಲ್ಪ ಅಷ್ಟೇನೋ ಒಳ್ಳೆ ಮಾತನ್ನು ಹೇಳ್ತಾ ಇದ್ದರೆ ದೇವರ ಬಾಧ ಅದು ಏನೋ ಸ್ವಲ್ಪ ಬಡಿತಿರ್ತದೆ ಅಷ್ಟೇ. ಕಲಿ ಬಾಧೆ 24 hours ಇರ್ತದೆ. ಹೀಗಿರುವಾಗ ಆ ಕಲಿಯ ಬಾಧೆ ಇದು ಪ್ರಕೃತಿ ನಿರ್ಮಿತವಾದ ದೇಹ, ನಮ್ಮ ಹಣೆ ಬರಹ, ಪೂರ್ವ ಜನ್ಮದ ಸುಕೃತವೋ ಅಥವಾ ದುಷ್ಕೃತವೋ ಏನೋ ಇದೆ, ಅದರಿಂದ ಹಾಗೆ ಆಗ್ತದೆ. ಆದರೆ ಜ್ಞಾನಿಗಳಾಗಿರುವಂಥ ಶೇಷದಾಸರು ಅವರು ಕೂಡ ಅಂತಾರೆ, ನನಗೂ ಕೂಡ ಬಾಧೆ ಆಗ್ತದೆ ಅಂತಾದರೆ ನನಗೆ ನಮ್ಮ ವಾಯುದೇವರ ಅನುಗ್ರಹ ಇಲ್ಲ. ಯಾವ ಕಲಿಯನ್ನು ನಿಗ್ರಹ ಮಾಡೋದಕ್ಕಾಗಿ ಪರೀಕ್ಷಿತ್ ಮಹಾರಾಜ ಅವನು ಪಾಂಡವರ ಸಂತಾನದಲ್ಲಿ ಬಂದವ, ಭಾರಿ ಕಲಿ ನಿಗ್ರಹ ಮಾಡೋ ಸಾಮರ್ಥ್ಯ ಇದೆ ಅವನಿಗೆ. ನಿಗ್ರಹ ಅಂದರೆ ತನ್ನ ಊರಲ್ಲಿ ಇರಬಾರದು, ತಾನು ಇರುವಾಗ ಯಾರಿಗೂ ನೀನು ತೊಂದರೆ ಕೊಡಬಾರದು ಅನ್ನುವಂತಹ ಆ ಸಾಮರ್ಥ್ಯ ಇದೆ. ಇಷ್ಟಿದ್ರೂ ಕೂಡ ಆ ಕಲಿಯ ಪ್ರವೇಶ ಅವನಿಗೂ ಇದೆ ಅನ್ನೋದಕ್ಕಾಗಿ ದೇವರೇನು ಮಾಡಿದ ಅಂದರೆ ಒಂದು ಕೆಲಸ ಮಾಡಿಸಿದ. ಗೊತ್ತಾಯಿತು ಪರೀಕ್ಷಿತ್ ಮಹಾರಾಜನಿಗೆ ಕಲಿಯುಗ ಪ್ರಾರಂಭವಾಗ್ತಾ ಇದೆ, ಅವನ ಪ್ರಭಾವ ಹೆಚ್ಚಾಗುತ್ತೆ. ಅದಕ್ಕಾಗಿ ಅವನ ಪ್ರಭಾವ ಹೆಚ್ಚಾದರೆ ರಾಜನ ಪ್ರಭಾವ ಕಡಿಮೆ ಆಗ್ತದೆ. ಪರೀಕ್ಷಿತ್ ಮಹಾರಾಜ ನೋಡ್ರಿ, ರಾಜರು ಪ್ರಭಾವಿಕಾರಿಗಳಾಗಿರ್ಬೇಕು. ಸುಮ್ಮನೆ ಇದು ಹಾಕ್ಲಿಕ್ಕೆ ಬಂದಾಗ ಮಾತ್ರ ಪ್ರಭಾವ ಇರಬಾರದು, ಯಾವಾಗಲೂ ಪ್ರಭಾವ ಇರಬೇಕು. ಪ್ರಭಾವ ಇತ್ತು ಅಂತಂದರೆ ಆಗ ಅವರು ಮನೆ ಮುಂದೆ ಬಂದು ನಮಸ್ಕಾರ ಮಾಡೋ ಕಾರಣ ಇಲ್ಲ. ನಾವೇ ಅಲ್ಲಿ ಹೋಗಿ ಅವರನ್ನು ನೀವು ನಮ್ಮ ರಾಜಪ್ಪ ಅಂತ ಹೇಳಿಬಿಡ್ತೇವೆ. ಆ ಪ್ರಭಾವ ಬಹಳ ಮುಖ್ಯ. ಹೀಗಾಗಿ ಯಾವಾಗ ಪರೀಕ್ಷಿತ್ ಮಹಾರಾಜ ಅಂತಾನೆ ನಾನು ರಾಜ, ನನ್ನ ಪ್ರಭಾವ ಜನರಲ್ಲಿ ಇರಬೇಕು. ಈ ಕಲಿಯ ಪ್ರಭಾವನೆ ಹೆಚ್ಚಾಗೋದಾದರೆ ಹಾಗಾದರೆ ನೀನು ನನ್ನ ರಾಜ್ಯದಲ್ಲಿ ಇರಲಿಕ್ಕಿಲ್ಲ, ಗೆಟ್ ಔಟ್ ಅಂತ ಹೇಳಿಬಿಡ್ತಾನೆ ಪರೀಕ್ಷಿತ್ ಮಹಾರಾಜ. ಕಲಿಗೆ ನೋಡಿ ಎಂತಹ ಸಾಮರ್ಥ್ಯ. ಯಾಕೆ ಅಂದರೆ ದೇವರ ಅನುಗ್ರಹ, ಗರ್ಭದಲ್ಲೇನೆ ದೇವರನ್ನು ಕಂಡ ಮಹಾನುಭಾವ ಪರೀಕ್ಷಿತ್ ಮಹಾರಾಜ. ಇರಬಾರ್ದು ನೀನು ಇಲ್ಲಿ ಸರ್ವಥಾ ವಾಸ ಮಾಡೋ ಹಾಗಿಲ್ಲ ಅಂತ ಹೇಳಿದರೆ ಅವನು ನಡಗಿದವರಂತೆ ತೋರಿಸಿದ ಕಲಿ. ಆಗ ಅವನೇನಂತಾನೆ ಅಂದರೆ, ಇಲ್ಲ ಸ್ವಾಮಿ, ನಾನೇ ನಿನ್ನ ಎಲ್ಲ ಊರುಗಳಲ್ಲಿ ಎಲ್ಲ ಕಡೆಗೂ ಕೂಡ ನಾನು ಪ್ರಭಾವ ಬೀಳ್ತೀನಿ ಅಂತ ತಿಳ್ಕೊಬೇಡ. ನನಗಿರ್ಲಿಕ್ಕೆ ಒಂದು 3-4-5 ಸ್ಥಾನಗಳು ಕೊಟ್ಟರೆ ಸಾಕು, ಉಳಿದೆಲ್ಲ ನಿಂದೆ. ಈ ಒಂದು 5 ಸ್ಥಾನ ಕೊಟ್ಟರೆ ಅಲ್ಲಿ ಮಾತ್ರ ಇರ್ತೇನೆ, ಅಲ್ಲಿ ಬಿಟ್ಟು ಎಲ್ಲೂ ಅಳಗಾಡೋದಿಲ್ಲ ಅಂತ. ಮೇಜರ್ ಪೋಸ್ಟ್ ಅಂತ ಇರ್ತದೆ ನೋಡ್ರಿ, ಚುನಾವಣೆ ಗೆದ್ದ ಕೆಲವರು ಇಟ್ಕೊಂಡಿರ್ತಾರೆ ಎಲ್ಲ ರಾಜಕಾರಣಿಗಳು. ಉಳಿದಕ್ಕೆ ಲೂಸ್ ಇರ್ತಾವೆ ನೋಡ್ರಿ, ಅವೆಲ್ಲ ನೀನು ಬಾ, ನೀ ತಗೋ ಅಂತ. ಯಾವುದು ಮುಗುದಾಣಿ ಅಂತಾರೆ ನೋಡ್ರಿ, ಲಗಾಮ್, ಅದು ಹಿಡಿಯೋದ್ರಿಂದ ಎಲ್ಲರೂ ತಮ್ಮ ಅಧೀನದಲ್ಲಿ ಇರ್ತಾರಲ್ಲ, ಅದನ್ನು ಪೋಸ್ಟ್ ಕೆಲವರು ಕೀ ಪೋಸ್ಟ್ ಅಂತ ಹಿಡ್ಕೊಂಡಿರ್ತಾರೆ. ಹಾಗೆ ಈ ಕಲಿ ತಾನು ಕೀ ಪೋಸ್ಟ್ ಹಿಡ್ಕೊಂಡ. ಏನಂದರೆ ಬಂಗಾರ, ಅಧರ್ಮ ಅಥವಾ ಬೇರೆ ಬೇರೆ ದುಷ್ಟ ಸ್ತ್ರೀ, ದುಷ್ಟ ಜನರ ಸಂಪರ್ಕ ಇತ್ಯಾದಿ ಏನೇನಿದೆ ಎಲ್ಲವೂ ಕೂಡ ಇರ್ಲಿಕ್ಕೆ ನನಗೆ ಸ್ಥಾನ ಕೊಟ್ಬಿಡು, ನಾನು ಇರ್ತೇನೆ, ನಿಮ್ಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ.
ಇಷ್ಟಂದ್ರೆ ಪರೀಕ್ಷಿತ್ ಮಹಾರಾಜ ವಿಚಾರ ಮಾಡಿದ, ಹೌದಾ ಸರಿ ಓಕೆ ನೀನು ಬರ್ಲಿಕ್ಕಿಲ್ಲ ನೋಡು, ಇಷ್ಟೇ 5ನೇ ಸ್ಥಾನದಲ್ಲಿ ಇರ್ಬೇಕು ನೀನು ಅಂತ ಹೇಳಿ ಆಯ್ತು ಅಂದ. ಎಸ್ ಅಂದ 2ನೇ ಕ್ಷಣಕ್ಕೆ ಎಂಟ್ರಿ ಆದದ್ದು ಪರೀಕ್ಷಿತ್ ಮಹಾರಾಜನಲ್ಲಿ. ದೇಹದ ತುಂಬ ಬಂಗಾರ ಇತ್ತು ಆ ಪರೀಕ್ಷಿತ್ ಮಹಾರಾಜನ ದೇಹದ ತುಂಬ, ಅವನಲ್ಲೇ ಕಲಿ ಪ್ರವೇಶ ಆಯ್ತು. ಆದರೆ ನೋಡಿ, ಯಾವರು ದೇವರನ್ನ ಗರ್ಭದಲ್ಲೇ ಕಂಡಿದ್ದಾನೆ, ಪಾಂಡವರ ವಂಶದಲ್ಲಿ ಬಂದಿದ್ದಾನೆ, ಮಹಾಭಾಗವತೋತ್ತಮ ಅಂತ ಪ್ರಸಿದ್ಧನಾಗಿದ್ದಾನೆ, ಅಂತಹ ಪರೀಕ್ಷಿತ್ ಮಹಾರಾಜನಿಗೆ ಕಲಿಯನ್ನು ನಿಗ್ರಹ ಮಾಡೋ ಸಾಮರ್ಥ್ಯ ಇಲ್ಲ. ರುದ್ರಾದಿ ದೇವತೆಗಳಿಗೆ, ಇಂದ್ರನಿಗೆ, ರುದ್ರಾದಿ ದೇವತೆಗಳಿಗೆ ಸಾಮರ್ಥ್ಯ ಇಲ್ಲ. ಸ್ವಲ್ಪ ತೊಂದರೆ ಆಗುತ್ತೆ. ರಾವಣನ ಸಂಹಾರ ಆಯಿತು. ಸಂಹಾರ ಆದ ಕ್ಷಣಕ್ಕೆ ನನ್ನ ಭಕ್ತರನ್ನು ಸಂಹಾರ ಮಾಡಿದವರು ಯಾರು ಬರ್ರಿ ಅಂತ ರುದ್ರದೇವರು ಬಿಲ್ಲುಬಾಣ ಹಿಡ್ಕೊಂಡು ಬಂದರು. ರಾಮದೇವರ ಮುಂದೆ ನಾನೇ ಸಂಹಾರ ಮಾಡಿದ್ದು ಅಂದ್ರೆ ಹಾಗಾದ್ರೆ ರಾಮ ಯುದ್ಧಕ್ಕೆ ಬಾ ಅಂದರು. ದೇವರ ಜೊತೆಗೆ ಯುದ್ಧಕ್ಕೆ ಬರೋದು ಅಂದ್ರೆ ಏನು? ಆಗ ಶುರು ಆಯಿತು. ಇನ್ನೇನು ಬಿಲ್ಲು ತೆಗೆದು ಬಾಣ ಬಿಡಬೇಕು, ರಾಮದೇವರು ಕೇವಲ ಆ ಹಗ್ಗವನ್ನು ಶಬ್ದ ಮಾಡಿದರು. ಕ್ಷಣದೊಳಗೆ ಅಜ್ಞಾನ ದೂರವಾಯಿತು. ಅಷ್ಟೇ ಕಲಿ ಪ್ರವೇಶ. ನಮಸ್ಕಾರ ಮಾಡಿದರು, ಸ್ವಾಮಿ ಕ್ಷಮ ಮಾಡು, ತಪ್ಪು ಮಾಡಿದೆ, ನೀನು ದೇವರು ಸರ್ವೋತ್ತಮ ಸರ್ವಾಂತರ್ಯಾಮಿ, ಗೊತ್ತಾಗಲಿಲ್ಲ, ದಯಮಾಡಿ ಕ್ಷಮ ಮಾಡು ಅಂತ ಹೇಳಿ ನಮಸ್ಕಾರ ಮಾಡಿ ಅಲ್ಲೇ ಕ್ಷಣದೊಳಗೆ ಕಲಿ ಬಂದ. ಕಲಿ ನಿಗ್ರಹ ಆಯಿತು, ಕಲಿ ದೂರ ಸರಿದೋದು. ಶೇಷಾಚಲದಲ್ಲಿ ಕೇಳ್ತೇವಲ್ಲ, ಶೇಷದೇವರ ಒಂದು ಮಹಿಮೆಯನ್ನು ಶ್ರೀನಿವಾಸ ಕಲ್ಯಾಣದಲ್ಲಿ, ಅಲ್ಲಿಯೂ ಕೂಡ ಕ್ಷಣಿಕ. ಆದರೆ ವಾಯುದೇವರನ್ನು ದ್ವೇಷ ಮಾಡುವಂತಹ ಒಂದು ಆ ಪ್ರಾರಬ್ಧ ಅದು ತಾತ್ಕಾಲಿಕವಾಗಿತ್ತು, ಅದು ಶಾಶ್ವತವಾದ ದ್ವೇಷ ಅಲ್ಲ. ಹೀಗಾಗಿ ವಾಯುದೇವರು ಕೂಡ ಶೇಷದೇವರಿಗೆ ಅನುಗ್ರಹ ಮಾಡಿ, ನಿನ್ನನ್ನು ನಾನು ತಪ್ಪು ತಿಳ್ಕೊಂಡಿಲ್ಲ, ಅಜ್ಞಾನ ಬಂದಿದೆ ಅನ್ನೋದಕ್ಕಾಗಿ ನನಗೆ ಗೊತ್ತಿದೆ, ನಿನ್ನನ್ನು ಪರೀಕ್ಷೆ ಮಾಡೋದಕ್ಕಾಗಿ ಕೂಡ ನಾನು ಈ ಪರೀಕ್ಷೆಯನ್ನು ಮಾಡಿದ್ದೇನೆ ಅಂತ ಹೇಳಿ ದೇವರು ಹಾಗೂ ವಾಯುದೇವರು ಆ ಶೇಷದೇವರನ್ನು ಪರೀಕ್ಷೆ ಮಾಡ್ತಾರೆ. ಇದು ಅದ್ಭುತವಾಗಿ ಕಲಿಯನ್ನು ನಿಗ್ರಹ ಮಾಡುವ ಸಾಮರ್ಥ್ಯವುಳ್ಳ ವಾಯುದೇವರ ಅದ್ಭುತವಾದ ಒಂದು ಸಾಮರ್ಥ್ಯ. ಹೀಗಾಗಿ ಆ ಕಲಿಯ ಪ್ರಭಾವ ನಮ್ಮ ಮೇಲೆ ಬಹಳ ಆದರೆ ನಮ್ಮಲ್ಲಿ ಅಧರ್ಮ ಹೆಚ್ಚಾಗುತ್ತೆ. ಕಲಿಯ ಪ್ರಭಾವ ಆಗಬಾರದು ಅಂತ ಆದರೆ ಅದು ವಾಯುದೇವರ ಅನುಗ್ರಹ ಬೇಕು. ಅದಕ್ಕೆ ಶೇಷದಾಸರಂತಾರೆ, ನಿನ್ನ ನಿಗ್ರಹಕ್ಕೆ ವಿಷಯನಾದೆ, ಅಥವಾ ನಿನ್ನನ್ನು ನಾನು ಈ ಪರಿಯಾಗಿ ಬೇರೆ ಬೇರೆ ರೀತಿಯಾಗಿ ಸ್ತೋತ್ರ ಮಾಡಬೇಕಾಗಿತ್ತು, ಆದರೆ ಸ್ತೋತ್ರ ಮಾಡಲಿಕ್ಕೆ ನನಗೆ ಬಹಳ ಕಡಿಮೆ ಅವಕಾಶ ಇದೆ ಅಂತ ರೀತಿಯಾಗಿ ಅನೇಕ ಮಾತುಗಳನ್ನು ಹೇಳ್ತಾರೆ. ಎನ್ನಣ್ಣ ಕೃಪೆಯಿಂದ ಗುರು ವಿಜಯ ವಿಠಲರೇಯ ಮನ್ನಿಸುವಿ ಎನ್ನ ಆವಕಾಲ, ಆವಾಗ ನನ್ನನ್ನು ಅನುಗ್ರಹ ಮಾಡ್ತೀಯ ಸ್ವಾಮಿ, ಅದಕ್ಕಾಗಿ ಆ ವಾಯುದೇವರ ಅನುಗ್ರಹವನ್ನು ನಾನು ಪಡ್ಕೊಂಡು ಬರ್ತೇನೆ, ಅವಶ್ಯವಾಗಿ ವಾಯುದೇವರ ಅನುಗ್ರಹ ಬೇಕೇ ಬೇಕು, ಇದರೊಳಗೆ ಏನು ಸಂದೇಹ ಇಲ್ಲ ಅಂತ ಹೇಳಿ ತಮ್ಮ ಅಣ್ಣನ ಸ್ಮರಣೆ ಮಾಡುವ ನಿಮಿತ್ತವಾಗಿ, ಭೀಮಸೇನ ದೇವರ ವಾಯುದೇವರ ಸ್ಮರಣೆಯನ್ನು ಮಾಡುವ ನಿಮಿತ್ತವಾಗಿ ಶೇಷದಾಸರು ವಿಶೇಷವಾಗಿ ಈ ಒಂದು ರಚನೆಯನ್ನು ಮಾಡಿದ್ದಾರೆ. ಆ ಭೀಮಸೇನ ದೇವರ ಅನುಗ್ರಹದಿಂದ ನಮಗೆ ಎಲ್ಲ ವಿಧವಾಗಿರುವಂತಹ ಭಕ್ತಿ ಜ್ಞಾನ ಎಲ್ಲವೂ ಕೂಡ ಸಿಗುತ್ತೆ. ಅಣ್ಣನ ಕೃಪೆಯಿಂದ ವಿಜಯವುಳ್ಳವನಾಗಿ ಜನರೊಳಗೆ ಶ್ರೇಷ್ಠನೆಂದೆನಿಸಿ ಮೆರೆದೆ ಅಣ್ಣನ ಕೃಪೆಯಿಂದ ಬಹುವಿಧವಾದಂತಹ ಘನ್ನ ಭಾಗ್ಯೋದಯವಾಯಿತು ಬಲುಪರಿ. ಬಹಳ ಮುಂದಿನ ಸುಳಾದು. ಮೊದಲಿಗೆ ಅವರ ಅನುಗ್ರಹ ಇಲ್ಲದೇನೆ ಎಷ್ಟು ನನಗೆ ಕಷ್ಟವಾಗ್ತದೆ, ಎಂತೆಂಥ ಅವಸ್ಥೆಗೆ ಬಂತು ಬಿಟ್ಟೆ ಅಂತ ಅವರ ತಮ್ಮ ಜೀವನದ ಕಷ್ಟಗಳನ್ನು ಹೇಳ್ಕೊಂಡ್ರು. ಈ ಒಂದು ಸುಳಾದಲ್ಲಿ ಅಂತಾರೆ, ಅನುಗ್ರಹ ಆದಮೇಲೆ ಹೇಗಾಗುತ್ತೆ, ಗುರು ಅನುಗ್ರಹ ಆಯಿತು ಅಂತಾದರೆ ಆಡಿದ್ದು ಮಾತು ಸತ್ಯ, ಕೊಟ್ಟ ಮಂತ್ರಾಕ್ಷತೆ ಫಲಪ್ರದಾಯಕ. ಅದು ರಾಘವೇಂದ್ರ ಸ್ವಾಮಿಗಳವರ ಒಂದು ಜೀವನ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಏನಂದ್ರೆ, ವಿಜೇಂದ್ರ ಕರಾಬ್ಜೋತ್ತಃ ಸುಧೀಂದ್ರ ವರಪುತ್ರಕಃ, ಸುಧೀಂದ್ರ ತೀರ್ಥರ ವರಕುಮಾರರಾಗಿ ಬಂದದ್ದಕ್ಕಾಗಿ ಏನು ರಾಯರ ಮಹಿಮೆ ಇವತ್ತು. ಎಲ್ಲಿ ಬೇಕಾದಲ್ಲಿ ಪರದೇಶದೊಳಗೆ ರಾಯರ ಆರಾಧನೆ, ಪರದೇಶದೊಳಗೆ ಎಲ್ಲ ಭಕ್ತರಿದ್ದಾರೆ. ನಮ್ಮ ದೇಶದಲ್ಲಿ ಎಲ್ಲ ಜನರು ಕೂಡ, ಎಲ್ಲ ಥರದ ಜನರು ಕೂಡ ರಾಘವೇಂದ್ರ ಸ್ವಾಮಿಗಳವರ ಭಕ್ತರಾಗಿದ್ದಾರೆ. ಯಾಕೆ ಅಂತಂದರೆ ಗುರುಕಾರುಣ್ಯ, ಆ ಭಗವಂತನ ವಿಶೇಷವಾದ ಅನುಗ್ರಹದಿಂದ, ಆ ಗುರುಗಳ ಅನುಗ್ರಹದಿಂದ ನಾನು ಈ ಎಲ್ಲ ವಿಧವಾದ ಸಂಪತ್ತನ್ನು ನಾನು ಪಡೆದಿದ್ದೇನೆ ಅನ್ನೋದನ್ನು ಆ ರಾಘವೇಂದ್ರ ಸ್ವಾಮಿಗಳವರು ಅವರು ಸ್ವತಃ ಹೇಳ್ತಾರೆ. ಹೀಗಾಗಿ ಆ ಗುರು ಅನುಗ್ರಹ ರೂಪ ಅಂತ ಕಾಮಧೇನು ಉಪಾಸನೆ, ಪರಿಪೂರ್ಣವಾದ ಕಾಮಧೇನು. ಅದಕ್ಕೆ ಮೊದಲಿಗೆ ಗುರುಗಳ ಅನುಗ್ರಹ ಇಲ್ಲದೇ ಇದ್ದಾಗ ಇದ್ದ ಅವಸ್ಥಾ, ಗುರುಗಳ ಅನುಗ್ರಹ ಆದ ಮೇಲೆ ಆಗುವ ಅವಸ್ಥೆ. ಸತ್ಯ ಧ್ಯಾನ ತೀರ್ಥ ಶ್ರೀಪಾದಂಗಳವರು ಅವರ ಶಿಷ್ಯರು ಅಂದರೆ ಅನೇಕ ಜನ ಶಿಷ್ಯರು ನಮ್ಮ ಪರಮ ಗುರುಗಳು
ಹೆಸರನ್ನು ಹೇಳ್ತೇನೆ, ಮಾಹುಲಿ ಗೋಪಾಲಾಚಾರ್ಯರು. ಅವರು ದೊಡ್ಡ ವಿದ್ವಾಂಸರು. ಅವರ ಹತ್ರ ಪ್ರಾಸಂಗಿಕವಾಗಿ ಇದಕ್ಕಾಗಿ ಹೇಳ್ತಾ ಇದ್ದೇನೆ, ಅವರ ಹತ್ರ ಅಭ್ಯಾಸವನ್ನು ಮಾಡಿ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ನಾನು ಬಾಂಬೆ ಒಳಗೆ ಹೋಗಿ ಅಲ್ಲಿಯೇ ನಾನು ವಿದ್ಯಾಪೀಠವನ್ನು ಮಾಡ್ತೇನೆ, ವಿದ್ಯಾರ್ಥಿಗಳನ್ನು ಅಲ್ಲಿ ಗುರುಕುಲ ಪಾಠ ಮಾಡ್ತೇನೆ, ಅಲ್ಲಿ ಹೋಗ್ತೇನೆ ಅಂದರು. ಸತ್ಯಧ್ಯಾನ ತೀರ್ಥರು ಅಂದ್ರಂತೆ, ಅಯ್ಯೋ ಅದು ಮೋಹಮಯಿ ನಗರ, ಮುಂಬೈ ಅಂದರೆ ಸಾಮಾನ್ಯ ಏನು, ಅಲ್ಲಿ ಹೋಗಿ ಏನು ಮಾಡ್ತೀಯ, ಸುಮ್ಮನೆ ಏನು ಬೇಡ. ಸ್ವಾಮಿ ನೀವು ಮಂತ್ರಾಕ್ಷತೆ ಕೊಡ್ರಿ ಸಾಕು, ಒಂದು 7 ಜನ ವಿದ್ಯಾರ್ಥಿಗಳು ಕರ್ಕೊಂಡು ಹೋಗ್ತೇನೆ, ಮಂತ್ರಾಕ್ಷತೆ ಕೊಡ್ರಿ ನಾನು ನಡೆಸ್ತೇನೆ ಅಂದರು. ಅಲ್ಲಿ 1937ನೇ ಇಸ್ವಿ ಸತ್ಯಧ್ಯಾನ ತೀರ್ಥರು ಮಂತ್ರಾಕ್ಷತೆ ಕೊಟ್ಟರು. ಮುಂಬೈ ಒಳಗೆ ಮಾತುಂಗ ಅಂತ ಒಂದು ಏರಿಯಾ, ಅಲ್ಲಿ ವಾಣಿ ವಿಹಾರ ವಿದ್ಯಾಲಯ ಅಂತ ಪ್ರಾರಂಭ ಮಾಡಿದರು. 7 ಜನ ವಿದ್ಯಾರ್ಥಿಗಳು ಸ್ವಾಮಿಗಳ ಮಂತ್ರಾಕ್ಷತೆ ಬಲದಿಂದ ಆವಾಗ ವಿದ್ಯಾಲಯ ಪ್ರಾರಂಭ ಆಯಿತು. ಪ್ರಾರಂಭ ಆದದ್ದು ಅದು ಹೆಮ್ಮರವಾಗಿ ಈಗ ಎಲ್ಲಿ ನೋಡಿದರೂ ಕೂಡ ನಮ್ಮ ಮುಂಬಯಿಯ ಸತ್ಯಧ್ಯಾನ ವಿದ್ಯಾಪೀಠದ ಅನೇಕ ಕಡೆಗೆ ಎಲ್ಲ ವಿದ್ವಾಂಸರು ಇದ್ದಾರೆ. ದೊಡ್ಡದಾದ ಒಂದು ವೈಭವ. ಆ ಸಮಯದೊಳಗೆ ಸತ್ಯಧ್ಯಾನ ತೀರ್ಥರು ಪತ್ರ ಬರೆದಿದ್ದರಂತೆ ಶಿಷ್ಯರಿಗೆ, ಮಹಾಸಮಾರಾಧನೆ ಆಗ್ತಾ ಇದೆ, ನೀವೆಲ್ಲ ಬರಬೇಕು, ನೀನು ಹೇಗಿದ್ದೀಯಾ ಅಂತೆಲ್ಲ ಪತ್ರವನ್ನು ಬರೆದರು. ಇವರು ತಿರುಗಿ ಉತ್ತರ ಬರೀಬೇಕಲ್ಲ, ಇದೆಲ್ಲ ಕ್ಷಣಕ್ಕೆ SMS ಮಾಡಿಬಿಡ್ತಾರೆ, ಆಗ ಉತ್ತರ ಬರಿಬೇಕಲ್ಲ. ಅದಕ್ಕೆ ಅವರು ಬರೆದರು ಉತ್ತರ, ಸ್ವಾಮಿ ನಿಮ್ಮ ಅನುಗ್ರಹದಿಂದ ನಾನು ಸುಖವಾಗಿದ್ದೇನೆ, ಮುಟ್ಟಿದ್ದೆಲ್ಲ ಬಂಗಾರ ಆಗ್ಲಿಕ್ಕೆ ನಿಮ್ಮ ಅನುಗ್ರಹದಿಂದ ಅಂತ ಹೇಳಿ ಪತ್ರ ಬರೆದರು. ಅಷ್ಟು ಬರೋದಕ್ಕೆ ಸ್ವಾಮಿಗಳಿಗೆ ಪತ್ರ ಮುಟ್ಟಿದ್ದು. ಮಹಾಸಮಾರಾಧನೆ ಬಂದಾಗ ದೂರದಲ್ಲಿ ಇವರು ಬರೋದನ್ನು ಸ್ವಾಮಿಗಳು ಸುಧಾಪಾಠದಿತ್ತು ನೋಡಿದ್ರು, ಬರ್ತಾ ಇದ್ದಾರೆ. ಐನಾಪುರಿ ಅಂತ ಕರೀತಿದ್ರು, ಐನಾಪುರದವರು ಮಾಹುಲಿ ಗೋಪಾಲಾಚಾರ್ಯ ಬರ್ತಾ ಇದ್ದಾರೆ. ಅವ್ರು ಬರ್ತಾ ಇರುವಾಗಲೇನೆ ಅವರಿಗೆ ಕೇಳಿಸುವಂತೆ ಶಿಷ್ಯಂದ್ರಿಗೆ ಹೇಳಿದ್ರಂತೆ, ಒಂದು 2-3 ಟ್ರ್ಯಾಕ್ಟರ್ ಮಣ್ಣು ತೊಗೊಂಬರ್ರಪ್ಪ ಅಂತ ಹೇಳಿದ್ರೆ. ಮಣ್ಣು ತೊಗೊಂಬ ಅಂದಮೇಲೆ ಸುಧಾಪಾಠ ನಡೆದಿದೆ, ಟ್ರ್ಯಾಕ್ಟರ್ ಮಣ್ಣು ಯಾಕೆ, ಬಿಲ್ಡಿಂಗ್ ಕಟ್ತಿದ್ರೆ ಉಸುಕ್ ತೊಗೊಂಬ ಮಣ್ಣು ತೊಗೊಂಬ ಅಂತ ಹೇಳ್ಬೋದು. ಆಗ ಇಲ್ಲಿಲ್ಲ, ನಮ್ಮ ಶಿಷ್ಯ ಮುಂಬೈದು ಬರ್ಲಿಕ್ಕತ್ತಾನೆ, ಪತ್ರ ಬರೆದಾನೆ, ಅವನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ತದೆ ಅಂತ ಹೇಳ್ಯಾನೆ, ಅದಕ್ಕೊಂದು 3 ಟ್ರ್ಯಾಕ್ಟರ್ ಮಣ್ಣು ಮುಟ್ಟಿದ್ರೆ ಬಂಗಾರ ಆದರೆ ಮಠಕ್ಕೆ ಸ್ವಲ್ಪ ಬಂಗಾರ ಮಂಟಪ ಅದೆಲ್ಲ ಆಗ್ತದೆ, ಅದಕ್ಕಾಗಿ ಮಣ್ಣು ತರಿಸ್ತಾ ಇದ್ದೇನೆ, ಮಣ್ಣು ತರಿಸ್ರಿ ಅಂತ. ಆಗ ಅವ್ರಿಗೆ ಕೇಳಿಸಿ ಬಂದು ನಮಸ್ಕಾರ ಹಾಕಿದೆ. ಹೇಳೋ ತಾತ್ಪರ್ಯ, ಆ ಗುರುಗಳ ಅನುಗ್ರಹದಿಂದ ಬೇಕಾದಾದರೂ ನಾವು ಸುಖವಾಗಿರ್ತೇವೆ ಅನ್ನುವಂತಹ ಒಂದು ದೃಢವಾದ ವಿಶ್ವಾಸ ನೋಡಿ, ಅದು ಬಹಳ ಶ್ರೇಷ್ಠ. ಅದು ನಾವು ಕೇಳಿದ್ದು. ಆದರೆ ಮಹಾನುಭಾವರು ಶೇಷದಾಸರು ತಮ್ಮ ಜೀವನದೊಳಗೆ ತಾವು ಅನುಗ್ರಹವನ್ನು ಇಲ್ಲದೇ ಇದ್ದದಕ್ಕಾಗಿ ನಾನು ಇಂತಹ ಯೋನಿಯಲ್ಲಿ ಬಂದೆ, ಹುಟ್ಟಿದ್ದೇನೆ, ಆದರೆ ಉದ್ಧಾರ ಆಗಿದ್ದೇನೆ ಅಂದರೆ ಸ್ವಾಮಿ ನಿಮ್ಮ ಅನುಗ್ರಹ, ನಿಮ್ಮ ಅನುಗ್ರಹ ಇಲ್ಲದೆ ಇದ್ದರೆ ನಾನು ಸಾಧ್ಯವೇ ಇಲ್ಲ ಅನ್ನೋದನ್ನು ಬಹಳ ಸುಂದರವಾಗಿ ಅಣ್ಣನ ಕೃಪೆ ಇಲ್ಲ ಅಂತ ಹಿಂದಲೇ ಹೇಳ್ಕೊಂಡ್ರು. ಈಗ ಅಣ್ಣನ ಕೃಪೆಯಿಂದ ವಿಜಯವುಳ್ಳವನ, ಎಲ್ಲಿ ನೋಡಿದ್ರೆ ಏನಾದರೂ ಎಲ್ಲ ಕಡೆಗೆ ಜಯಶೀಲ. ನಾನು ಎಂತೆಂತಹ ಜನರಿಗೆ ನಿಜವಾಗಿ ನಾನು ಒಮ್ಮೆ ಬಂದಾಗ 6-8 ವರ್ಷದಿಂದ ಬಂದಿದ್ದೆ, ನಮ್ಮ ಶ್ರೀ ಅರ್ಶಿಣಿಗೆ ಅವರು ಕರ್ಕೊಂಡ್ಬಂದಿದ್ರು, ಅಲ್ಲೇ ಕಟ್ಟಿ ಮೇಲೆ ಉಪನ್ಯಾಸ ಆಗಿತ್ತು. ಆಗ ಅಲ್ಲಿ ಅವಾಗ ನನಗೆ ಹೇಳಿದ ವಿಚಾರ ನನಗೇನೆಂದರೆ, ಸನ್ಯಾಸಿಗಳು ಮೊದಲಿಂದ ಬಂದಂತಹ ಅನೇಕ ಯತಿಗಳು ಮಹಾನುಭಾವರು ಮಾಡಿದ ಪೂಜೆಯನ್ನು, ಪ್ರತಿಮೆಯನ್ನು ಪೂಜೆ ಮಾಡ್ತಾರೆ, ಒಳ್ಳೆ ಉತ್ತಮವಾದ ಸಂವಿಧಾನ ಇರ್ತದೆ, ಅದಕ್ಕಾಗಿ ಅವರು ಕೊಟ್ಟ ಮಂತ್ರಾಕ್ಷತೆ ಅಥವಾ ಅವರು ಮಾಡುವ ತಪಸ್ಸು ಜಪ ಪಾರಾಯಣದಿಂದ ಸಿದ್ಧಿ ಆಗ್ತದೆ, ಇದು ಸರಿ. ಆದರೆ ಶೇಷದಾಸರು ಅಂದರೆ ನಾವು ಒಂದು ಲೆಕ್ಕಕ್ಕೆ ಗೃಹಸ್ಥ, ದಾಸ ದೀಕ್ಷೆ ಇದೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಒಬ್ಬ ತಮ್ಮ ಎಲ್ಲ ಪರಿವಾರ ಇಟ್ಟುಕೊಂಡಂಥ ಗೃಹಸ್ಥರು, ಆ ಗೃಹಸ್ಥರು ಒಬ್ಬ ಸಿದ್ಧಪುರುಷರಾಗಿ ಎಲ್ಲ ಜನರಿಗೂ ಕೂಡ ಅನುಗ್ರಹ ಮಾಡಿ ಎಲ್ಲರಿಗೂ ತತ್ವೋಪದೇಶವನ್ನು ಮಾಡುವ ಸಾಮರ್ಥ್ಯವನ್ನು ಪಡೆಯಬೇಕು ಅಂತಾದರೆ ಅವರು ಮಾಡುವ ಭಕ್ತಿ, ದೇವರಲ್ಲಿ ಮಾಡುವ ವಿಶ್ವಾಸ, ಶಾಸ್ತ್ರದಲ್ಲಿರುವ ನಿಷ್ಠೆ, ತಪಸ್ಸು, ಶ್ರದ್ಧೆ, ಆಚರಣೆ ಎಷ್ಟು ವಿಶೇಷವಾದದ್ದು ಅನ್ನೋದನ್ನು ನಾವು ತಿಳಿಯಬಹುದು. ಅದಕ್ಕಾಗಿ ಇದೆಲ್ಲವೂ ಕೂಡ ಯಾವಾಗ ನಮಗೆ ಫಲಪ್ರದಾಯಕ ಅಂದರೆ ವಿಜಯವುಳ್ಳವನಾಗಿ ಅಂತ ಅವ್ರೇನು ಹೇಳ್ತಾರಲ್ಲ, ಅವರ ಅನುಗ್ರಹದಿಂದ ನಮಗೆ ಏನು ಮಾಡಿದ್ದೆಲ್ಲವೂ ನಮಗೆ ಫಲಿಸಿ ಹೋಗ್ತದೆ. ಅದಕ್ಕಾಗಿ ಜನರೊಳಗೆ ಶ್ರೇಷ್ಠನೆಂದೆನಿಸಿ ಮೆರೆದೆ. ವಿಜಯದಾಸರ ನೆನಪಾಗ್ತದೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೆ. ಅವರ ವಾಕ್ಯ ಅಂತೂ ಅದು ಎಲ್ಲರ ಜೀವನಕ್ಕೂ ಸಂಬಂಧ. ಇಂತಹ ಒಬ್ಬ ಹೊಸದಾಗಿ ಇವತ್ತಿನ್ನೋ ಒಂದು ಶಿಶು ಹುಟ್ಟುತ್ತಾ ಇದೆ ಅಂತಂದರೆ
ಆ ಶಿಶುವಿನ ಹಣೆ ಮೇಲೂ ಆ ಸ್ಟಿಕ್ಕರ್ ಬರಿಬೇಕು, ನಿನ್ನ ಒಲುಮೆಯಿಂದ ನಿಖಿಲ ಜನರು. ಅದು ಎಂತಹ ವಸ್ತ್ರ ಇರಲಿ, ಅದು ದೇವರ ಅನುಗ್ರಹ ಇರಲೇಬೇಕು. ಇಂತಹ ಅದ್ಭುತವಾದ ಮಾತು ಅದು. ಒಳ್ಳೆ ಬಂಗಾರ ವಜ್ರದ ಅಕ್ಷರದಲ್ಲಿ ಬರೆದಿಟ್ಟು ಅದನ್ನು ನಾವು ಸದಾಕಾಲ ಸ್ಮರಣೆ ಮಾಡುವ ಮಾತು. ಹೀಗಾಗಿ ಅಂತಹ ಆ ವಿಜಯದಾಸರಂತಹ ಮಾತನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಶೇಷದಾಸರು ಕೂಡ ಜನರೊಳಗೆ ಇಷ್ಟೆಲ್ಲ ನನಗೆ ಮನ್ನಣೆ ಸಿಗ್ತಾ ಇದೆ ಅಂತಂದರೆ ಕೇವಲ ನಿಮ್ಮ ಅನುಗ್ರಹ. ನಮಗೆಲ್ಲ ಜನ ಮರ್ಯಾದೆ ಕೊಡ್ಲಿಕ್ಕತ್ರು ಅಂದರೆ ನಾವು ನಾನೆಲ್ಲ ಇಷ್ಟೆಲ್ಲ ಶ್ರಮ ಪಟ್ಟಿನ್ರಿ, ಅದಕ್ಕಾಗಿದ್ರಿಕ್ಕೆ ಏನಾಗ್ತಿತ್ತು ಅಂಥೇಳಿ ನಾವೆಲ್ಲ ನಮ್ಮದು ಹೇಳ್ಕೊಳ್ಳಿಕ್ಕೆ ಶುರು ಆಗ್ತದೆ. ಇನ್ನು ಅದರ್ವೈಸ್ ಏನಾದರೂ ಬೈಲಿಕ್ಕೆ ಶುರು ಮಾಡಿದ್ರು ಅಂದರೆ ನನಗೆ ಬೈತದೆ ಅಂತೇಳಿ ನಾವೇ ಹೊಡ್ಲಿಕ್ಕೆ ಹೋಗ್ತೇವೆ. ಅಥವಾ ಕೆಲವೊಮ್ಮೆ ನಾವೇ ಮಾಡಿದ್ವಿ ದೇವ್ರು ಮಾಡ್ಯಾನ ಅಂತಂತೆ. ಸ್ತೋತ್ರ ಮಾಡಿದರೆ ನಮ್ಮದು, ಬೈದರೆ ಏನು ಮಾಡೋದ್ರಿ ಎಲ್ಲ ದೇವ್ರದೇ, ನಮ್ಮ ಕೈಗೆ ಏನಿಲ್ಲ ಅಂತ. ಇದು ನಮ್ಮ ಬುದ್ಧಿ. ಆದರೆ ದಾಸರ ಜ್ಞಾನಿಗಳ ಬುದ್ಧಿ ಹಾಗೆಲ್ಲ ಇರೋದಿಲ್ಲ. ಅವರು ಹಾಡಿದರೆಯನ್ನ ಒಡೆಯನ ಹಾಡು, ಬೇಡಿದರೆಯನ್ನ ಒಡೆಯನ ಬೇಡುವೆ. ಏನೇ ಮಾಡಿದರೂ ಕೂಡ ದೇವರು ನನಗೆ ನಿಶ್ಚಿತವಾಗಿ ದಾರಿ ತೋರಿಸ್ತಾನೆ, ಅವನೇ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎನ್ನುವಂತಹ ಅದ್ಭುತವಾಗಿರುವಂತಹ ಒಂದೇನು ಮನಸ್ಸಿದೆ, ದೃಢವಾದ ನಿರ್ಧಾರ ಇದೆ, ಅದನ್ನು ದಾಸರಲ್ಲಿ ಕಾಣಬಹುದು. ಭಗವದ್ದಾಸರ ಭಕ್ತರಲ್ಲಿ ನಾವು ಇದನ್ನು ಕಾಣಬಹುದು. ಹೀಗಾಗಿ ತಾವು ಇಷ್ಟೆಲ್ಲ ಒಂದು ಅವಸ್ಥೆಯಲ್ಲಿ ಒಂದೊಂದು ಥರ ಇದ್ದೆ, ಇಷ್ಟೆಲ್ಲ ಜನ ಬಂದು ನನ್ನನ್ನು ಗುರುಗಳೇ, ದಾಸರೇ, ಜ್ಞಾನಿಗಳೇ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತಂದರೆ ಈ ಮೆಚ್ಚುಗೆ, ಈ ಒಪ್ಪಿಗೆ ಏನಿದೆ ಅದು ನಿನ್ನ ಅನುಗ್ರಹದಿಂದ, ವಾಯುದೇವರ ಅನುಗ್ರಹದಿಂದ ಅಂತ ಹೇಳ್ತಾರೆ. ಅಣ್ಣನ ಕೃಪೆಯಿಂದ ಬಲು ವಿಧವಾದಂತಹ ಘನ್ನ ಭಾಗ್ಯೋದಯವಾಯಿತು. ಒಂದು ವಿಧವಾದದ್ದಲ್ಲ, ಅವರ ಶಬ್ದದಲ್ಲಿ ಬಹುವಿಧ ಅಂತ ಶಬ್ದ ಇಡಬೇಕಾದ್ರೆ ಎಷ್ಟು ರೀತಿಯ ಸುಖವನ್ನು ಅನುಭವಿಸಿರ್ಬೋದು. ಆದರೆ ಆ ಜ್ಞಾನಿಗಳ ವಾಕ್ಯನೇ ಹಾಗಿರ್ತದೆ. ಹೀಗಾಗಿ ಬಹುವಿಧವಾದಂತಹ ಘನ್ನ ಭಾಗ್ಯೋದಯ, ಸುಮ್ಮನೆ ಸಾಮಾನ್ಯ ಭಾಗ್ಯೋದಯ ಅಲ್ಲ, ಘನ್ನವಾದ ದೊಡ್ಡ ದೊಡ್ಡ ಭಾಗ್ಯೋದಯವನ್ನು ನಾನು ಅನುಭವಿಸಿದ್ದೇನೆ. ಅದು ಬಲುಪರಿ ಮತ್ತೆ ಅನೇಕ ರೀತಿಯಲ್ಲಿ ನಾನು ಅನುಭವಿಸಿದ್ದೇನೆ. ಅದು ವಾಯುದೇವರ ಅನುಗ್ರಹ ಇದೆ ಅಂತಾದರೆ ನಮಗೆ ನಿಶ್ಚಿತವಾಗಿ ಫಲ ಸಿಕ್ಕೇ ಸಿಗ್ತದೆ. ಇಲ್ಲ ಅಂತಾದರೆ ಪೂರ್ಣ ವಿಪರೀತ. ಅದಕ್ಕಾಗಿ ವಾಯುದೇವರನ್ನು ನಾವು ಬೈಪಾಸ್ ಮಾಡಿ ನಮ್ಮ ಜೀವನ ನಡೆಸ್ತೇವೆ ಅಂತಂದರೆ ಸರ್ವತಾ ಸಾಧ್ಯ. ವಾದರಾಜ ಸ್ವಾಮಿಗಳವರು ಬಹಳ ಚೆನ್ನಾಗಿ ಹೇಳ್ತಾರೆ. ಅವರಂತಾರೆ, ಒಂದು ಬಾರಿ ಸ್ಮರಣೆ ಸಾಲದೆ ಅಂತಾರೆ. ಬಹಳ ಚೆನ್ನಾಗಿ ಅಂತಾರೆ, 6 ಮಂದಿ ವೈರಿಗಳನ್ನು ಸೇರದೀಸದಂತೆ ನೂಕಿ ಧೀರನಾದ ಹರಿಯ ಪಾದ ಸೇರಬೇಕು ಎಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ. ಬಹಳ ಸುಂದರವಾಗಿ ಅಂತಾರೆ. ಅಲ್ಲ, ಆ ಅರಿಷಡ್ವರ್ಗಗಳು ಒಳಗಡೆ ಬರಬಾರದು ಅಂತ ಆದರೆ ವಾಯುದೇವರ ಅನುಗ್ರಹ ಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲರೂ ಕೂಡ ಒಳಗಡೆ ಸೇರ್ಕೊಂಡಿದ್ದಾರೆ. ಅವರು ಹೊರಗಡೆ ಹಾಕೋದು ಇವರೇ, ರಿಟರ್ನ್ ಬರದೇ ಇದ್ದಂತೆ ನೋಡ್ಕೊಳ್ಳೋರು ಇವರೇ, ವಾಯುದೇವರು. ಹೀಗಾಗಿ ನಮಗೇನಾಗುತ್ತೆ, ಈ ಪ್ರಾಯಶ್ಚಿತ್ತ ಅಂತಾರೆ ನೋಡಿ. ನಾವೆಲ್ಲ ತಿಳ್ಕೊಂಡಿದ್ದು ಹೆಂಗೆ ಅಂದರೆ, ಒಂದು ಪವಮಾನ ಮಾಡಿದರೆ 1 ವರ್ಷ ಉದ್ದಕ್ಕೂ ಮಾಡಿರುವಂಥ ಪಾಪ ಮಾಫ್ ಆಗ್ತದೆ. ಹಾಗಾದರೆ ಜನವರಿ 1ನೇ ತಾರೀಕು ಒಂದು ಪವಮಾನ ಮಾಡಿಬಿಡು. ಮತ್ತೆ ನೆಕ್ಸ್ಟ್ 2025 ಜನವರಿ 1 ಒಂದು ಪವಮಾನ ಮಾಡಿ. ಇಡೀ ವರ್ಷದುದ್ದಕ್ಕೂ ಮಾಡಿರುವಂತಹ ಪಾಪ ಏನಿದೆ ಬಾರಾಕೋನಿ ಮಾ. ಯಾಕೆ ಪವಮಾನ ಮಾಡಿ ಇಂಟ್ರೇಚರ್ ನಾನು ಹೇಳಿದ್ರು, ವರ್ಷದುದ್ದಕ್ಕೂ ಮಾಡಿದ ಪಾಪ ಹೋಗ್ತಂತ ಹೇಳಿರಿ ಅಂದಮೇಲೆ ನಾಯಕ ಮಾಡ ಅಂತಂದರೆ ಹಾಗಲ್ಲ. ಪ್ರಾಯಶ್ಚಿತ್ತ ಶಬ್ದಕ್ಕೆ ಹಾಗರ್ಥ ಅಲ್ಲ. ಈಗ ಮಾಡಿದ ತಪ್ಪು ನನಗೆ ಅರಿವೇ ಆಗಿದೆ, ಈಗ ಜ್ಞಾನ ಆಗಿದೆ, ಇನ್ನು ಮುಂದೆ ಇಂತಹ ತಪ್ಪು ನನ್ನಿಂದ ಮಾಡಿಸಬೇಡ ಸ್ವಾಮಿ, ನಾನು ಮಾಡೋದಿಲ್ಲ, ಮಾಡಿದ್ದನ್ನು ತ್ಯಾಗ ಮಾಡಿಬಿಡ್ತೇನೆ, ಬಿಟ್ಟು ಬಿಡ್ತೇನೆ. ಇದೇ ಪ್ರಾಯಶ್ಚಿತ್ತ. ಮಾಡಿದ್ದನ್ನೇ ಮತ್ತೆ ರಿಟರ್ನ್ ಮಾಡ್ತಾ ಇದ್ರೆ ಪರೀಕ್ಷಿತ್ ಮಹಾರಾಜ್ ಹೇಳಿದಂತೆ ಆಗ್ತದೆ. ಮೊನ್ನೆ ಕುಂಜರ ಶೌಚವತ ಆನೆ ಸ್ನಾನ ಇದ್ದಂತೆ ಅಂತಾರೆ ಪರೀಕ್ಷಿತ್ ಮಹಾರಾಜ. ಆನೆ ಸ್ನಾನ ಮಾಡುತ್ತದೆ, ಇದ್ದ ಮಣ್ಣೆಲ್ಲ ಮೈ ಮೇಲೆ ಹಾಕೋತದೆ. ಏನು ಉಪಯೋಗ? ಸ್ನಾನ ಮಾಡೋದು ದೇಹ ಶುದ್ಧಿಗಾಗಿ, ಮಣ್ಣು ಹಾಕೊಳ್ಳೋದು ಅದರ ಸ್ನಾನ ಯಾಕೆ ಮಾಡಬೇಕು? ಹಾಗೆ ಪ್ರಾಯಶ್ಚಿತ್ತ ಅಂತಂದರೆ ಆ ರೀತಿಯಾಗಲ್ಲ. ಅದಕ್ಕಾಗಿ ಆ ಎಲ್ಲ ವಿಧವಾದ ಅನುಗ್ರಹ, ವಾಯುದೇವರ ಅನುಗ್ರಹ ಬೇಕು ಅಂತಾದರೆ ನಮಗೆ ವಿಶೇಷವಾಗಿ ಎಲ್ಲ ಮೆಚ್ಚುಗೆ ನಮ್ಮ ಜೀವನದಲ್ಲಿ ಭಾಗ್ಯೋದಯ ಆಗಬೇಕು ಅಂತಾದರೆ ವಾಯುದೇವರ ಅನುಗ್ರಹ ಪರಮ ಶ್ರೇಷ್ಠವಾದದ್ದು. ಅದಕ್ಕಾಗಿ ಅಂತಹ ವಾಯುದೇವರ ಅನುಗ್ರಹ ಇಲ್ಲದೇ ಇದ್ದಾಗ ಒಂದು ಥರ ಆದಾಗ ನಮಗೆ ಎಷ್ಟು ಅನುಗ್ರಹದಿಂದ ಇದ್ದೇನೆ ಅನ್ನೋದನ್ನು ಬಹಳ ಸುಂದರವಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ. ಇದರಿಂದ
ಆ ವಾಯುದೇವರು ವಿಶೇಷವಾಗಿ ನಮಗೆ ಅನುಗ್ರಹವನ್ನು ಮಾಡಲಿ. ನಮಗೆ ದೇವರೇ ಸ್ವತಃ ನಮಗೆ ತಿಳಿಸಿಕೊಟ್ಟದ್ದು ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ. ನಾನು ಅನುಗ್ರಹ ಮಾಡೋದು ಗುರುಗಳ ಮುಖಾಂತರನೇ. ನಮ್ಮ ತ್ರೈಲೋಕ್ಯಾಚಾರ್ಯರು ನಮ್ಮ ಗುರುಗಳು ಅವರಿದ್ದಾರೆ ಅಂದರೆ ಅವರ ಗುರುಗಳು ಅವರೇ ನಮ್ಮ ಮೂಲ ಗುರುಗಳು. ಅವರ ಪರಂಪರೆಯಲ್ಲಿ ಬಂದಿರುವ ಸಕಲ ಗುರುಗಳ ದ್ವಾರ ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಅಂತರ್ಯಾಮಿಯಾಗಿರುವಂತಹ ವಾಯುದೇವರ ದ್ವಾರ ನಮ್ಮ ಜೀವನ ಇದು ಉದ್ಧಾರ. ಅಂತಹ ಆ ವಾಯುದೇವರ ಬಗ್ಗೆ ಅದ್ಭುತವಾಗಿ ತಮ್ಮ ರಚನೆಯಲ್ಲಿ ತಿಳಿಸಿಕೊಟ್ಟಿರುವಂತಹ ಮಹಾನುಭಾವರು ಶೇಷದಾಸರು. ಅಂತಹ ಆ ಮಹಾನುಭಾವರ ಕೃತಿಯಲ್ಲಿರುವಂತಹ ಅನೇಕ ಕೃತಿಗಳಿದೆ. ನಾವು ಈಗ ತಾನೇ ಬರ್ತಾ ಇರುವಾಗ ಇದೊಂದು ಪುಸ್ತಕವನ್ನು ನಮ್ಮ ಅರ್ಶಿಣಿಗೆ ಅವರು ಇದನ್ನು ಕೊಟ್ಟರು. ಆಗ ನಾನು ಗೀತೆಯ ಬಗ್ಗೆ ಬೇರೆ ಏನೋ ಅಂತ ಒಂದು ವಿಚಾರ ಅಂದ್ಕೊಂಡೆ. ಆದರೆ ಇದು ತೋರಿಸಿದ ಕ್ಷಣಕ್ಕೆ